ಇಮ್ಯಾಜಿನ್ ಮಾಡಿ ನೀವೊಂದು ಎಂತ ವಿಚಿತ್ರ ಜಾಗದಲ್ಲಿ ಬದುಕ್ತಿದ್ದೀರಾ ಅಂದ್ರೆ ಇಲ್ಲಿ ಹಣಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ. ಇಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ವಸ್ತುವನ್ನ ಖರೀದಿ ಮಾಡ್ಬೇಕು ಅಂತಿದ್ರೆ ನೀವು ಬದುಕುವ ಜೀವನದ ಸ್ವಲ್ಪ ಸಮಯವನ್ನ ತ್ಯಾಗ ಮಾಡ್ಬೇಕಾಗುತ್ತೆ. ಅಷ್ಟೆಲ್ಲ ನಿಜವಾಗ್ಲೂ ನಿಮ್ಗೆ ಒಳ್ಳೆ ಜೀವನ ಇಲ್ಲಿ ಬೇಕು ಅಂತಿದ್ರೆ ಇಲ್ಲಿ ಸಮಯ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ 25 ವರ್ಷದವನಾದ್ಮೇಲೆ ಕೈಯಲ್ಲಿ ಟೈಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ಸಮಯ ಸೂಚಿಸುತ್ತೆ ಒಬ್ಬ ವ್ಯಕ್ತಿ ಇನ್ ಮುಂದೆ ಎಷ್ಟು ಸಮಯ ಬದುಕಬಹುದು ಅಂತ. ಮತ್ತೆ ಈ ಸಮಯದ ಸೆಕೆಂಡ್ ಗಳು 0 ಆದಾಗ ಆ ವ್ಯಕ್ತಿ ಸತ್ ಬಿಡ್ತಾನೆ. ಬಟ್ ಇಲ್ಲಿರುವಂತ ಶ್ರೀಮಂತರದ್ದು ಬೇರೆನೆ ಜಾಗ ಇದೆ. ಅವರಂತೂ ಸುಖದ ಲೈಫ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ. ಈಗ ಈ ಸಿಟಿಯಲ್ಲಿ ಇರುವಂತ ಬಡವರು ದಿನರಾತ್ರಿ ತುಂಬಾನೇ ಕೆಲಸ ಮಾಡ್ತಾರೆ ಮತ್ತು ಆದಷ್ಟು ಟೈಮ್ ಅನ್ನ ಉಳಿಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಬಡವರ ಜಾಗದಲ್ಲಿ ನಾವು ನೋಡ್ತೀವಿ ಒಬ್ಬ ವ್ಯಕ್ತಿಯನ್ನ, ಇವನ ಹೆಸರು ವಿಲ್ ಅಂತ. ಅವನಿನ್ನು ಕೇವಲ 24 ಗಂಟೆ ಬದುಕ್ತಾನೆ ಅಷ್ಟೇ. ಅವರಿಗೆ ಬದುಕೋದಕ್ಕೆ ಕೇವಲ 24 ಗಂಟೆಯನ್ನ ಕೊಡ್ತಾರೆ. ಹಾಗೇನೆ ಅವರ ದಿನದ ಕೂಲಿಗೆ ಇಂತಿಷ್ಟು ಸಮಯವನ್ನ ಕೊಡ್ತಾರೆ. ಆದ್ರೆ ಅದು ತುಂಬಾನೇ ಕಡಿಮೆ ಇದೆ. ಮತ್ತೆ ಇಲ್ಲಿ ನಾವು ನೋಡ್ತೀವಿ ಇವನ ತಾಯಿ ರ್ಯಾಚೆಲ್ ಅಂತ ಇವಳ ಹೆಸರು. ಇವಳಿಗೆ 50 ವರ್ಷ ಆಗಿದೆ. ನಿಮ್ಗೆ ಅನಿಸಬಹುದು ಇವಳು ಹೇಗೆ ಈಗ ಕೂಡ ಬದುಕಿದಾಳೆ ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ರೀತಿನೇ ನಿಮ್ಗೆ ಯಾವ್ದಾದ್ರು ವಸ್ತುಗಳು ಬೇಕು ಅಂತಿದ್ರೆ ಅಲ್ಲಿ ನಿಮ್ಮ ವಯಸ್ಸನ್ನ ಸ್ವಲ್ಪ ಕೊಡ್ಬೇಕಾಗುತ್ತೆ. ಆದ್ರೆ ನಿಮ್ಮ ಜೀವದ ಅವಧಿ ಸ್ವಲ್ಪ ಜಾಸ್ತಿ ಆಗ್ಬೇಕು ಅಂತಿದ್ರೆ ನೀವು ಮಾಡೋ ಕೆಲಸಕ್ಕೆ ಹಣದ ಬದಲು ಟೈಮರ್ ಸಿಗುತ್ತೆ. ಇದರ ಕಾರಣದಿಂದಲೇ ಇವಳು ಕೆಲಸ ಮಾಡ್ತಾ ಮಾಡ್ತಾ ಹಾಗೇನೆ ಸ್ವಲ್ಪ ಟೈಮರ್ ಅನ್ನೆಲ್ಲ ಸೇವ್ ಮಾಡ್ತಾ 50 ವರ್ಷದವರೆಗೆ ಬದುಕಿದಾಳೆ. ಮತ್ತೆ ಇವತ್ತಾಗಿದೆ ಇವಳದು 50ನೇ ವರ್ಷದ ಹುಟ್ಟುಹಬ್ಬ. ಸೊ ಅವಳಿಗೆ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ನಮ್ಮ ಹೀರೋ ಫುಲ್ ಹಾರ್ಡ್ ವರ್ಕಿಂಗ್ ಕೆಲಸ ಮಾಡ್ಕೊಂಡು ಈ ಶಾಂಪಲ್ ನ ಬಾಟಲ್ ಅನ್ನ ಕೊಡ್ತಾನೆ. ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ವಿಲ್ ಹತ್ರ ಕೇಳ್ತಾಳೆ, ನಂಗೆ ಮೊಮ್ಮಕ್ಕಳನ್ನ ನೋಡೋ ಆಸೆ ಇದೆ, ದಯವಿಟ್ಟು ಬೇಗ ಮದುವೆ ಆಗು, ಯಾಕೆ ನೀನು ಗರ್ಲ್ ಫ್ರೆಂಡ್ ಅನ್ನ ಡೇಟ್ ಮಾಡ್ತಿಲ್ಲ. ಇದಕ್ಕೆ ವಿಲ್ ಹೇಳ್ತಾನೆ, ಅದಕ್ಕೆಲ್ಲ ನಮ್ಮ ಹತ್ರ ಟೈಮ್ ಎಲ್ಲಿದೆ. ವಿಲ್ ನ ತಾಯಿ ಹೇಳ್ತಾಳೆ, ಎಲೆಕ್ಟ್ರಿಸಿಟಿ ಬಿಲ್ ಹಾಗೂ ಬ್ಯಾಂಕ್ ನಿಂದ ತಗೊಂಡ ಲೋನ್ ಅನ್ನ ವಾಪಸ್ ಪಾವತಿ ಮಾಡ್ಬೇಕಾಗುತ್ತೆ, ಇಲ್ಲಾಂದಿದ್ರೆ ನಮ್ಗೆ ಫೈನ್ ಬೀಳುತ್ತೆ. ಸೊ ನಾನು ಪಕ್ಕ ಹೋಗ್ತೀನಿ, ಪಕ್ಕ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಎಲ್ಲ ಲೋನ್ ಅನ್ನ. ಸೊ ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ, ನನ್ನನ್ನ ಬಸ್ ಸ್ಟಾಪ್ ಅಲ್ಲಿ ನೀನು ವೇಟ್ ಮಾಡ್ಬೇಕು. ಸೊ ಅದರಿಂದ ನಿನ್ನ ಟೈಮ್ ಅನ್ನ ನಂಗೆ ಸ್ವಲ್ಪ ಕೊಡ್ಬೋದು ಅಂತ. ಹಾಗೇನೆ ಹೋಗೋಕ್ಕಿಂತ ಮೊದಲು ಇವಳ ಕೈಯಿಂದ 30 ನಿಮಿಷ ಟೈಮ್ ಅನ್ನ ನಮ್ಮ ವಿಲ್ ನಿಗೆ ಕೊಡ್ತಾಳೆ. ಸೊ ಹಾಗೇನೆ ನಮ್ಗೆ ಗೊತ್ತಾಯ್ತು ಇವರು ಟೈಮ್ ಅನ್ನು ಟ್ರಾನ್ಸ್ಫರ್ ಕೂಡ ಮಾಡಬಹುದು. ಮತ್ತೆ ಈ 30 ನಿಮಿಷ ಟೈಮ್ ಕೊಟ್ಟಿರೋದು ಇವನೇನಾದ್ರೂ ಫುಡ್ ತಗೊಳ್ಳಿ ಅಂತ. ಸೊ ಇಲ್ಲಿಂದ ಹೋಗ್ತಾನೆ. ಮತ್ತೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ. ಇದೇ ದಾರಿಯಲ್ಲಿ ಒಬ್ಳು ಹುಡುಗಿ ಕಾಣ್ತಾಳೆ. ಇವಳು ಇವನಿಗೆ ಈ ಒಂದು ಮಿಷಿನ್ ಅನ್ನ ಕೊಡ್ತಾಳೆ. ಇದರ ಹೆಸರು ಕ್ಯಾಪ್ಸೂಲ್ ಅಂತ. ಮತ್ತೆ ನೀವು ಇದರಲ್ಲಿ ಟೈಮ್ ಅನ್ನ ದಾನ ಮಾಡೋಕೆ ಆಗುತ್ತೆ. ಸೊ ಯಾರೋ ಪಾಪದ ಹುಡುಗಿ ಅಂತ ಹೇಳಿ ಇವನು 5 ನಿಮಿಷ ಟೈಮ್ ಅನ್ನ ಅವಳಿಗೆ ಕೊಡ್ತಾನೆ. ಬೇಸಿಕಲಿ ಇದರಲ್ಲಿ ಟೈಮ್ ಅನ್ನ ಸೇವ್ ಮಾಡಬಹುದು ಮತ್ತೆ ಯೂಸ್ ಕೂಡ ಮಾಡಬಹುದು ಬೇಕಾದಾಗ. ಈಗ ಅಲ್ಲಿಂದ ವಿಲ್ ಹೋಗ್ತಾನೆ ಫ್ಯಾಕ್ಟರಿಗೆ ಕೆಲಸ ಮಾಡೋದಕ್ಕೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಶಾಪ್ ಗೆ ಬಂದ್ರೆ ಇಲ್ಲಿ ನೋಡ್ತಾನೆ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಫಸ್ಟ್ ಗೆ ಕಾಫಿ 2 ನಿಮಿಷಕ್ಕೆ ಒಂದು ಸಿಕ್ತಿತ್ತು. ಆದ್ರೆ ಈಗ ನಾರ್ಮಲ್ ಕಾಫಿ ಬೆಲೆನೇ ಆಗಿದೆ 4 ನಿಮಿಷಗಳು. ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ರೇಟ್ ಅನ್ನ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಯಾವುದೇ ಸೂಚನೆ ಕೂಡ ಹೇಳೋದಿಲ್ಲ. ಇವನಿಗೆ ಇದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಏನು ಮಾಡೋಕ್ಕೂ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಪೇ ಮಾಡಿ ಬಿಡ್ತಾನೆ 4 ನಿಮಿಷವನ್ನ. ಸೊ ಇದಾದ್ಮೇಲೆ ಅವನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಕೆಲಸ ಎಲ್ಲ ಮುಗ್ದು ರಾತ್ರಿ ಹೊತ್ತಾದಾಗ ಒಂದು ಬಾರ್ಗೆ ಹೋಗ್ತಾನೆ. ಯಾಕಂದ್ರೆ ಇಲ್ಲಿದ್ದಾನೆ ಇವನ ಫ್ರೆಂಡ್, ಇಲ್ಲಿ ಒಂದು ಪಾರ್ಟಿ ಕೂಡ ನಡೀತಿದೆ. ಬೇಸಿಕಲಿ ಇಲ್ಲಿ ವಿಲ್ ನ ಫ್ರೆಂಡ್ ಇದಾನಲ್ಲ, ಇವನ್ ದೊಡ್ಡ ಕುಡುಕಾಗಿದ್ದಾನೆ. ಇವನು ಹೇಳ್ತಾನೆ ವಿಲ್ ನಿಗೆ, ಮಚ್ಚ ನಿಂಗ್ ಗೊತ್ತಿದ್ಯಾ ಅಲ್ಲೊಬ್ಬ ವ್ಯಕ್ತಿ ಕಾಣ್ತಿದ್ದಾನಲ್ಲ, ಅವನು ಫ್ರೀ ಆಗಿ ಎಲ್ರಿಗೂ ಕ್ವಾರ್ಟರ್ ಅನ್ನ ಕೊಡ್ತಿದ್ದಾನೆ. ವಿಲ್ ಗೆ ಆಶ್ಚರ್ಯ ಆಗುತ್ತೆ. ಆ ವ್ಯಕ್ತಿ ಅಂತೂ ಹುಡುಗಿಯರ ಜೊತೆಗೇನೆ ಕೂತಿದ್ದ. ಅಷ್ಟೆಲ್ಲ ಶಾಕಿಂಗ್ ಏನಂದ್ರೆ ಅವನ ಕೈಯನ್ನೊಮ್ಮೆ ನೋಡ್ತಾನೆ. ನೋಡಿದಾಗ ಗೊತ್ತಾಗುತ್ತೆ ಈ ವ್ಯಕ್ತಿಯ ವಯಸ್ಸು 116 ವರ್ಷ ಇದೆ. ಇದನ್ನ ನೋಡಿದಾಗನೇ ವಿಲ್ ಗೆ ಅಂದಾಜಾಯ್ತು ಇವನು ಪಕ್ಕ ಗ್ರೇನೇಜ್ ಸಿಟಿಯಿಂದ ಬಂದಿದ್ದಾನೆ, ಅಂದ್ರೆ ಶ್ರೀಮಂತರ ಜಾಗ. ಅವನ ಬಳಿಗೆ ನಮ್ಮ ವಿಲ್ ಬಂದು ಹೇಳ್ತಾನೆ, ಐ ಥಿಂಕ್ ನೀನ್ ಇಲ್ಲಿ ಬಂದು ತಪ್ಪು ಮಾಡ್ತೀಯ ಕಾಣಿಸ್ತಿದೆ. ಯಾಕಂದ್ರೆ ಈ ಜಾಗ ತುಂಬಾನೇ ಡೇಂಜರಸ್ ಆಗಿದೆ, ಇಲ್ಲಿ ಕಳ್ಳರು ತುಂಬಾನೇ ಇದ್ದಾರೆ, ನಿನ್ನನ್ನ ಕೊಂದ್ರು ಕೊಲ್ಬಹುದು. ಆದ್ರೆ ಈ ವ್ಯಕ್ತಿ ಇವನ ಮಾತನ್ನ ಸ್ವಲ್ಪ ಕೂಡ ಕ್ಯಾರೆ ಮಾಡೋದಿಲ್ಲ, ಇಗ್ನೋರೇ ಮಾಡ್ಬಿಡ್ತಾನೆ. ಸೊ ಸ್ವಲ್ಪ ಹೊತ್ತಲ್ಲಿ ನಾವು ನೋಡ್ತೀವಿ ಇಲ್ಲಿಗೊಬ್ಬ ಎಂಟ್ರಿ ಹೊಡಿತಾನೆ. ಇವನ ಹೆಸರು ಫಾರ್ಟಿಸ್ ಅಂತ. ಇವನು ಬಂದ ತಕ್ಷಣ ಬಾರಲ್ಲಿದ್ದ ಎಲ್ಲರೂ ಕೂಡ ಓಡೋಗ್ತಾರೆ. ಇವನು ಈ ಜಾಗದಲ್ಲೇ ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದಾನೆ. ಮತ್ತೆ ಇವನ ಗ್ಯಾಂಗ್ ಕೂಡ ಇದೆ ಇಲ್ಲಿ. ಲಿಟ್ರಲಿ ಎಲ್ಲರೂ ಕೂಡ ಓಡೋಗಿದ್ದಾರೆ. ಹ್ಯಾಂಡ್ ವಿಲ್ ನ ಸ್ನೇಹಿತ ಕೂಡ ಅವನನ್ನ ಹೇಳ್ಕೊಂಡು ಹೋಗ್ತಿದ್ದಾನೆ. ಆದ್ರೆ ವಿಲ್ ಅಂತೂ ಅಲ್ಲೇ ನಿಂತ್ಬಿಟ್ಟ ಮತ್ತೆ ನೋಡ್ತಾ ಇದ್ದಾನೆ. ಇಲ್ಲಿ ಫಾರ್ಟಿಸ್ ಹೇಳ್ತಾನೆ, ನಿನ್ನನ್ನು ಕೊಂದ್ರೆ ಯಾವುದೇ ಯೂಸ್ ಇಲ್ಲ, ಬಟ್ ನಂಗೆ ಬೇಕಾಗಿದೆ ನಿನ್ನ ಟೈಮ್. ಸೊ ಬಾ ನಂಗೆ ಚಾಲೆಂಜ್ ಮಾಡು, ನಾವಿಲ್ಲಿ ಆರ್ಮ್ ರೆಸ್ಲಿಂಗ್ ಮಾಡೋಣ ಅಂತ. ಇದನ್ನ ಆರ್ಮ್ ರೆಸ್ಲಿಂಗ್ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ಕೈ ಹಿಡಿದಾಗ ಯಾರ ಮುಷ್ಟಿ ಕೆಳಗಡೆ ಬರುತ್ತೆ ಅವರು ಸೋಲ್ತಾರೆ. ಮತ್ತೆ ಅವರೆಲ್ಲ ಲೈಫ್ ಟೈಮ್ ಸಿಗುತ್ತೆ ಗೆದ್ದವನಿಗೆ. ಈಗ ಫಾರ್ಟಿಸ್ ಹೇಳ್ತಾನೆ, ರೆಡಿ ಇದೆಯಾ ಚಾಲೆಂಜ್ ಮಾಡೋದಕ್ಕೆ? ಅದಕ್ಕೆ ಇವನು ಹೇಳ್ತಾನೆ, ನಾನ್ ಜಸ್ಟ್ ಕುಡ್ದಷ್ಟೇ, ನಾನು ಈಗಷ್ಟೇ ಎಣ್ಣೆ ಕುಡ್ದದು, ಸೊ ಪ್ಲೀಸ್ ಮತ್ತೆ ಮಾಡೋಣ, ನನಗೆ ಅಮಲ್ತಿದೆ. ಫಾರ್ಟಿಸ್ ಹೇಳ್ತಾನೆ, ಓಕೆ ಇದಂತೂ ನಿನ್ನ ಕೊನೆ ಆಸೆ ಆಗಿದೆ, ನಾನು ಅದಕ್ಕೆ ಹೋಗ್ತೀನಿ. ಹಾಗೇನೆ ಫಾರ್ಟಿಸ್ ನೊಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ಕೂಡ ಕಳಿಸ್ತಾನೆ, ಯಾಕಂದ್ರೆ ಅವನಲ್ಲಿಂದ ಎಸ್ಕೇಪ್ ಆಗಬಾರ್ದು ಅಂತ. ಸೊ ಇಲ್ಲಿ ಈ ವ್ಯಕ್ತಿ ಅಂತೂ ಟಾಯ್ಲೆಟ್ ಗೆ ಹೋಗ್ತಾನೆ ಮತ್ತೆ ಫುಲ್ ವಾಮಿಟ್ ಮಾಡ್ಬಿಡ್ತಾನೆ. ಇವನಂತೂ ಕನ್ಫರ್ಮ್ ಆಗಿ ಸಾಯ್ತಿದ್ದ. ಒಂದ್ ವೇಳೆ ಆಗ ಆರ್ಮ್ ರೆಸ್ಲಿಂಗ್ ನ ಫೈಟ್ ಮಾಡ್ತಿದ್ದಾರೆ. ಇದೇ ಟೈಮ್ಗೆ ಹೊರಗಡೆಯಿಂದ ವಿಲ್ ಬರ್ತಾನೆ ಮತ್ತೆ ಎಳ್ದು ಪುಷ್ ಮಾಡ್ತಾನೆ ಡೋರ್ ನನ್ನ. ಇದರಿಂದ ಫಾರ್ಟಿಸ್ ಯಾರೊಬ್ಬ ವ್ಯಕ್ತಿನ ಅಸೈನ್ ಮಾಡಿದ್ನಲ್ಲ ನೋಡ್ಕೊಳ್ಳೋಕೆ, ಅವನಲ್ಲಿ ಮತ್ತಿ ತಪ್ಪಿ ಬೀಳ್ತಾನೆ. ಇದೇ ಗ್ಯಾಪ್ ನಲ್ಲಿ ಈ ವ್ಯಕ್ತಿನ ಎತ್ಕೊಂಡು ಹೋಗ್ತಾನೆ ವಿಲ್. ಇವನೀಗ ಕರ್ಕೊಂಡು ಬಂದಿರ್ತಾನೆ ಒಂದು ಸೇಫೆಸ್ಟ್ ಜಾಗಕ್ಕೆ. ಇಲ್ಲಿ ವಿಲ್ ಹೇಳ್ತಾನೆ, ಅಲ್ಲ ಗುರು, ನಾನು ಅಲ್ಲಿ ಹೇಳಿದ್ನಲ್ಲ ನಿಂಗೆ ಈ ಜಾಗ ಸೇಫ್ ಇಲ್ಲ, ಇಲ್ಲಿ ಗೂಂಡಗಳೆಲ್ಲ ಬರ್ತಾರೆ ಅಂತ. ಆದ್ರೂ ಯಾಕೆ ನೀನ್ ನಿನ್ನ ಟೈಮ್ ಅನ್ನ ವೇಸ್ಟ್ ಮಾಡ್ತಿದ್ಯಾ? ಆಗ ಈ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಹೆನ್ರಿ ಅಂತ. ಮೊದಲು ನಂಗೆ ಇದನ್ನ ಹೇಳೋ, ನಿನ್ನ ವಯಸ್ಸೆಷ್ಟು ಅಂತ. ವಿಲ್ ಹೇಳ್ತಾನೆ, 28 ವರ್ಷಗಳು. ಇದಕ್ಕೆ ಹೆನ್ರಿ ಹೇಳ್ತಾನೆ, ಓಕೆ, ಆದ್ರೆ ನಿಂಗೆ ಗೊತ್ತಿದ್ಯಾ ನಾನು ಇನ್ನು ಕೂಡ 115 ವರ್ಷ ಬದುಕೋದ್ರಲ್ಲಿದ್ದೀನಿ. ನಂಗೆ ಈ ಜೀವನನೇ ಸಾಕಾಗಿದೆ, ಯಾವುದೇ ಇಂಟ್ರೆಸ್ಟ್ ಇಲ್ಲ, ಈ ಜೀವನದಲ್ಲಿ ಏನೆಲ್ಲ ಎಂಜಾಯ್ ಮಾಡಬಹುದು ಎಲ್ಲ ಮಾಡಿದ್ದೇನೆ. ಇದಕ್ಕೆ ವಿಲ್ ಹೇಳ್ತಾನೆ, ಅಲ್ಲ ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಹೆನ್ರಿ ಹೇಳ್ತಾನೆ, ನೀನ್ ಇಷ್ಟರವರೆಗೆ ಆಲೋಚನೆ
ಏನೇ ಮಾಡಿದ್ಯಾ, ಈ ಭೂಮಿಯಲ್ಲಿ ಯಾಕೆ ಇಷ್ಟೆಲ್ಲ ಟೈಮ್ ಲೈನ್ ಮಾಡಿದ್ದಾರೆ, ಹಾಗೇನೆ ಇಲ್ಲಿರುವಂತ ಯಾವ್ದೇ ಶಾಪ್ ಗೆ ಬೇಕಾದ್ರೂ ಹೋಗು, ಯಾಕೆ ಸಡನ್ ಆಗಿ ರೇಟ್ ಎಲ್ಲ ಇನ್ಕ್ರೀಸ್ ಆಗ್ತಿದೆ, ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಗೊತ್ತಿದ್ಯಾ, ಇದು ನಿಜವಾಗಿ ಆಗ್ತಿರೋದು ಬೇಕು ಅಂತಲೇ. ಇಲ್ಲಿ ಬೇಕು ಅಂತಲೇ ಎಲ್ಲ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ, ಯಾಕಂದ್ರೆ ಜನಗಳು ಸಾಯ್ತಾ ಇರ್ಲಿ ಅಂತ. ಅಂದ್ರೆ ಎಸ್ಪೆಷಲಿ ಬಡ ಜನಗಳು. ಸೊ ಬಡವರು ಸಾಯ್ತಾ ಹೋದ್ರೆ ಶ್ರೀಮಂತರಿಗೇನೆ ಇದರಿಂದ ಲಾಭ ಇದೆ ಅಂತ. ಹಾಗೇನೆ ಹೇಳ್ಬೇಕಂದ್ರೆ ಇದೆಲ್ಲ ಸಿಸ್ಟಮ್ ಅನ್ನ ಮಾಡಿದ್ದು ಶ್ರೀಮಂತರೇ ಆಗಿದ್ದಾರೆ. ಅವರ ಗ್ರೀನ್ವಿಚ್ ಸಿಟಿಯಲ್ಲಿ ಪ್ರತಿಯೊಬ್ಬ ಶ್ರೀಮಂತನಿಗೂ 1000 ವರ್ಷಗಳು ಬದುಕೋಕೆ ಆಯಸ್ಸು ಇರುತ್ತೆ. ಆದ್ರೆ ನಿಮ್ಮ ಈ ಬಡವರ ಗೆಟೋ ಸಿಟಿಯಲ್ಲೇ ಎಲ್ರಿಗೂ ಬದುಕೋಕೆ ಕೇವಲ ಸ್ವಲ್ಪ ವರ್ಷನೇ ಸಿಗುತ್ತೆ. ಅವ್ರು ಯಾಕೆ ಈ ರೀತಿ ಮಾಡ್ತಿದಾರೆ ಅಂದ್ರೆ, ನೀವು ಜಾಸ್ತಿ ಕೆಲಸ ಮಾಡ್ತಾನೆ ಇರ್ಬೇಕು. ಬಡವರು ಜಾಸ್ತಿ ಕೆಲಸ ಮಾಡಿದ್ರೇನೆ ಶ್ರೀಮಂತರ ಹೊಟ್ಟೆ ತುಂಬಬಹುದು. ಅಂದ್ರೆ ಇಲ್ಲಿ ಒಬ್ಬ ಬಡವ ಸತ್ತ ಅಂದ್ರೆ ಅವನ ಟೈಮ್ ಅವರಿಗೆ ಸಿಗುತ್ತೆ. ಹೇಳ್ಬೇಕಂದ್ರೆ ನಾನು ಕೂಡ ಅವರಲ್ಲೇ ಒಬ್ಬ ಆಗಿದ್ದೀನಿ. ಆದ್ರೆ ನಂಗೆ ಅವರ ರೀತಿ ಬದುಕೋಕೆ ಇಷ್ಟ ಇಲ್ಲ, ಸಾಯೋದಿದ್ರೆ ನಿಯತ್ತಲ್ಲಿ ಸಾಯ್ತೀನಿ ಅಂತ. ಇದನ್ನ ಕೇಳಿ ವಿಲ್ಗೆ ಆಶ್ಚರ್ಯ ಆಗುತ್ತೆ, ಜೊತೆಗೆ ಅವನಿಗೆ ಅಂದಾಜಾಗುತ್ತೆ ಈ ಹೆನ್ರಿ ಅಂತೂ ತುಂಬಾ ಒಳ್ಳೆಯವನು ಅಂತ. ಇಲ್ಲಿ ಈ ಹೆನ್ರಿ ಒಂದು ಕ್ವಶನ್ ಕೇಳ್ತಾನೆ, ಒಂದು ವೇಳೆ ನಿನ್ಗೆ ಕೂಡ ನನ್ನ ರೀತಿಯ 100 ವರ್ಷ ಬದುಕೋಕೆ ಸಿಕ್ತಿದ್ರೆ ಹೇಗೆ ಸಮಯವನ್ನ ಕಳೀತಿದ್ದೆ. ಇದಕ್ಕೆ ವಿಲ್ ಹೇಳ್ತಾನೆ, ನನ್ನ ಬಳಿ ಈ ವಯಸ್ಸಿನ ಟೈಮ್ ಇರ್ತಿದ್ರೆ ನಾನು ಪುನಃ ಕೈಯಲ್ಲಿ ಟೈಮ್ ಎಷ್ಟಾಯ್ತು ಅಂತ ನೋಡ್ತಿರ್ಲಿಲ್ಲ. ಅಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಇವನು ಬದುಕೋಕಿರೋದು ಕೇವಲ 18 ಗಂಟೆಗಳು. ಹಾಗೇನೆ ಹೇಳ್ತಾನೆ, ನಾನು ಪ್ರತಿದಿನ ಪ್ರತಿ ಸಮಯ ಕೂಡ ಕೈಯಲ್ಲಿ ಟೈಮ್ ಅನ್ನ ಚೆಕ್ ಮಾಡ್ತಾನೆ ಇರ್ತೀನಿ. ಬದುಕೋಗೋಸ್ಕರ ಇದೆಲ್ಲ ಸ್ಟ್ರಗಲ್ ಮಾಡ್ಲೇಬೇಕಾಗುತ್ತೆ. ಹಾಗೇನೆ ಮನೆಯಲ್ಲಿ ನನ್ನ ತಾಯಿ ಕೂಡ ತುಂಬಾನೇ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಅವರದ್ದು ಸ್ಟ್ರಗಲ್ ತುಂಬಾನೇ ಇದೆ. ಬೈದ್ವೆ ನೀನ್ ಕ್ವಶನ್ ಕೇಳ್ದಾಗೇನೆ ನನ್ನ ಬಳಿ ಅಷ್ಟು ಆಯಸ್ ಇರ್ತಿದ್ರೆ ನಾನೊಂದು ದೊಡ್ಡದಾದ ಮನೆಯನ್ನ ಖರೀದಿ ಮಾಡಿ ಅಮ್ಮನ ಜೊತೆ ಖುಷಿಯಾಗಿ ಬದುಕ್ತಿದ್ದೆ. ಹಾಗೇನೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ವಿಲ್ ಪುನಃ ಹೇಳ್ತಾನೆ, ನಾವ್ ಇವತ್ತು ಎಲ್ಲಿಗೂ ಕೂಡ ಹೋಗೋದು ಬೇಡ, ಈ ಜಾಗದಲ್ಲೇ ಇರೋಣ, ಯಾಕಂದ್ರೆ ಇದು ಸೇಫ್ ಇದೆ. ಸೊ ಆ ದಿನ ಅವರಿಬ್ರು ಅಲ್ಲಿ ಮಲಗ್ ಬಿಟ್ರು. ಮತ್ತೆ ಈಗ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದಾಗ ಹೆನ್ರಿ ಬೇಗನೆ ಎದ್ದೇಳ್ತಾನೆ. ಮತ್ತೆ ಅವನ್ ನೋಡ್ತಾನೆ ವಿಲ್ ನನ್ನ. ಹೆನ್ರಿಗೆ ತುಂಬಾನೇ ಎಮೋಷನಲ್ ಆಯ್ತು. ಸೊ ಅವನ್ ಇಡೀ ಟ್ರಾನ್ಸ್ಫರ್ ಮಾಡ್ತಾನೆ ಅವನ ಆಯಸ್ಸನ್ನ. ಸೊ 5 ನಿಮಿಷ ಆಯಸ್ಸನ್ನ ಮಾತ್ರ ಉಳಿಸ್ಕೊಂಡಿದ್ದಾನೆ, ಪೂರ್ತಿ ಆಯಸ್ಸನ್ನ ಕೊಟ್ಬಿಟ್ಟಿದ್ದಾನೆ. ಅಲ್ಲಿಂದ ಸೀದಾ ಹೋಗ್ತಾನೆ ಹೆನ್ರಿ ಒಂದು ಬ್ರಿಡ್ಜ್ ನ ಬಳಿಗೆ. ಇನ್ನೊಂದು ಕಡೆ ನಿದ್ರೆಯಿಂದ ಎಚ್ಚರಿಕೆ ಆಗುತ್ತೆ ವಿಲ್ ನಿಗೆ. ಅವ್ರಿಗೆ ಅಂದಾಜು ಕೂಡ ಆಗುತ್ತೆ ಈ ಹೆನ್ರಿ ಅಂತೂ ಇಲ್ಲಿಂದ ಓಡ್ಕೊಂಡು ಹೋಗಿದ್ದಾನೆ ಎಲ್ಲಿಗೋ. ಬಟ್ ಅವನ್ ಇದ್ದ ತಕ್ಷಣ ಯಾವಾಗ್ಲೂ ಅವನ ಕೈಯನ್ನ ನೋಡ್ತಾನೆ, ಇನ್ನೆಷ್ಟು ಸಮಯ ಬಾಕಿ ಇದೆ ಬದುಕೋದಕ್ಕೆ ಅಂತ. ಬಟ್ ಅವನ್ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವನಿಗೆ ಇನ್ನು ಬದುಕೋದಕ್ಕೆ 116 ವರ್ಷಗಳು ಇದೆ. ಅವನಿಗೆ ಅಂತೂ ಇದನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ನಾನು ಈಗಲೂ ಕನಸು ಕಾಣ್ತಿದ್ದೀನಿ ಅಂತಾನೆ ಅನ್ಸ್ಬಿಡುತ್ತೆ ಅವನಿಗೆ. ಅದೇ ಬದಿಯಲ್ಲಿ ಕಿಟಕಿಯನ್ನ ನೋಡ್ತಾನೆ. ಕಿಟಕಿಯಲ್ಲಿ ಬರ್ದಿರುತ್ತೆ, ಡೋಂಟ್ ವೇಸ್ಟ್ ಮೈ ಟೈಮ್, ಅಂದ್ರೆ ನನ್ನ ಸಮಯವನ್ನ ವೇಸ್ಟ್ ಮಾಡಬೇಡ ಅಂತ. ವಿಲ್ಗೆ ಅಂದಾಜಾಗುತ್ತೆ, ಹಾಗಾದ್ರೆ ಈ ಹೆನ್ರಿ ನನ್ಗೆ ಅವನ ಫುಲ್ ಟೈಮ್ ಅನ್ನ ಕೊಟ್ಟಿದ್ದಾನೆ. ಹಾಗೇನೆ ಕಿಟಕಿಯಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ ಬ್ರಿಡ್ಜ್ ನಲ್ಲಿ ಬದಿಯಲ್ಲಿ ಕೂತಿದ್ದಾನೆ ಹೆನ್ರಿ. ಸೊ ಇವನನ್ನ ಕಾಪಾಡೋದಕ್ಕಂತ ವಿಲ್ ಓಡ್ಕೊಂಡೇ ಬರ್ತಾನೆ ಬ್ರಿಡ್ಜ್ ನ ಬಳಿಗೆ. ಆದ್ರೆ ಹೆನ್ರಿ ಟೈಮ್ ಇಲ್ಲಿ ಮುಗಿಯೋಕಾಯ್ತು 15-14 ಸೆಕೆಂಡ್ ಇರೋದಿಲ್ಲ. ಬಟ್ ಯಾವಾಗ ವಿಲ್ ಅವನ ಬಳಿ ಬರ್ತಾನೆ ಅವನ್ ಇಮಿಡಿಯೇಟ್ ಆಗಿ ಇಲ್ಲಿ ಸತ್ತಾಗಿರುತ್ತೆ. ಸೊ ಸತ್ತು ನದಿಗೆ ಬಿದ್ದಿರ್ತಾನೆ. ಅದೇ ಟೈಮ್ಗೆ ವಿಲ್ಗೆ ಆಲೋಚನೆ ಆಗುತ್ತೆ, ನಾನಿಲ್ಲಿ ಸ್ವಲ್ಪ ಹೊತ್ತು ನಿಂತ್ರೆ ನನ್ನ ಮೇಲೆ ಎಲ್ಲರೂ ಡೌಟ್ ಮಾಡ್ತಾರೆ. ಹಾಗೇನೆ ಅವನಿಗೆ ತುಂಬಾ ಬೇಜಾರಾಗ್ತಿದೆ ಅವನು ಸತ್ತಿರೋದು. ವಿಲ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ, ಯಾಕಂದ್ರೆ ಯಾರಿಗೂ ಕೂಡ ಡೌಟ್ ಬರಬಾರ್ದು ಅಂತ. ಈಗ ವಿಲ್ ಬಂದಿರ್ತಾನೆ ಅವನ ಫ್ರೆಂಡ್ ನ ಬಳಿಗೆ. ಮತ್ತೆ ತನ್ನ ಬಳಿ ಇರುವಂತ 116 ವರ್ಷವನ್ನ ತೋರಿಸ್ತಾನೆ. ಅವನು ಹೇಳ್ತಾನೆ ಸುಮ್ನಿರು, ಮತ್ತೆ ಕೈ ಹಿಡಿದು 10 ವರ್ಷವನ್ನ ದಾನ ಮಾಡ್ತಾನೆ ಇವನಿಗೆ. ಇದರಿಂದ ಇವನ ಫ್ರೆಂಡ್ ಇನ್ನು 12 ವರ್ಷ ಬದುಕಬಹುದು. ಹಾಗೇನೆ ಇಲ್ಲಿ ವಿಲ್ ಹೇಳ್ತಾನೆ, ನಾನು ಇನ್ನು ಮುಂದೆ ಈ ಜಾಗದಲ್ಲಿ ಇರೋದಿಲ್ಲ, ಯಾಕಂದ್ರೆ ನನ್ನ ಬಳಿ 100 ವರ್ಷಕ್ಕಿಂತ ಹೆಚ್ಚು ವಯಸ್ಸಿದೆ ಅಂತ ಗೊತ್ತಾದ್ರೆ ಯಾವ ಗೂಂಡ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು ನಂಗೆ. ಹಾಗಾಗಿ ನಾನು ಮತ್ತೆ ನನ್ನ ತಾಯಿ ಇಬ್ಬರು ಸೇರಿ ಗ್ರೀನ್ವಿಚ್ ಸಿಟಿಗೆ ಹೋಗ್ತೀವಿ. ಮತ್ತೆ ನನ್ನ ತಾಯಿಗೋಸ್ಕರ ನಾನು ಒಂದು ದೊಡ್ಡ ಮನೆಯನ್ನ ಖರೀದಿ ಮಾಡ್ತೀನಿ. ಮತ್ತೆ ಅಲ್ಲಿಂದ ವಿಲ್ ಹೋಗ್ತಾನೆ ಸೀದಾ ಬಸ್ ಸ್ಟ್ಯಾಂಡ್ ನ ಬಳಿಗೆ. ನಿಮ್ಗೆ ಗೊತ್ತಿರೋ ಹಾಗೇನೆ 2 ದಿನ ಹಿಂದೆ ಇವನ ತಾಯಿ ಹೇಳಿದ್ಲು ಎಲೆಕ್ಟ್ರಿಸಿಟಿ ಬಿಲ್ ಮತ್ತೆ ಬ್ಯಾಂಕ್ ಲೋನ್ ಅನ್ನ ಕಟ್ಟಿ ವಾಪಸ್ ಅವಳು ಬರ್ತಾಳೆ ಬಸ್ ಸ್ಟ್ಯಾಂಡ್ ನ ಬಳಿ ಅಂತ. ಅಲ್ಲಿ ಮೀಟ್ ಆದಾಗ ಇವನ ಟೈಮ್ ಅನ್ನ ಸ್ವಲ್ಪ ಕೊಡ್ಬೇಕಾಗುತ್ತೆ. ಇನ್ನೊಂದು ಕಡೆ ಸೀನ್ ಅಲ್ಲಿ ನೋಡ್ತೀವಿ ವಿಲ್ ನ ತಾಯಿ ಎಲ್ಲ ಲೋನ್ ಅನ್ನ ಕ್ಲಿಯರ್ ಮಾಡಿ ವಾಪಸ್ ಬಸ್ ಗೆ ಹತ್ತಾ ಇರುವಾಗ ಇಲ್ಲಿನ ಡ್ರೈವರ್ ಹೇಳ್ತಾನೆ, ಈಗ ಟಿಕೆಟ್ ಗೆ ಡಬಲ್ ಆಗಿದೆ ರೇಟ್. ವಿಲ್ ನ ತಾಯಿ ನೋಡ್ತಾಳೆ, ಅವಳ ಬಳಿ ಈಗ 1.5 ಗಂಟೆ ಬದುಕೋಕೆ ಚಾನ್ಸ್ ಇದೆ. ಸೊ ಇದು ಮಿಸ್ ಆದ್ರೆ ಅವಳು ಸತ್ತೇ ಹೋಗ್ತಾಳೆ. ಪಕ್ಕ ಅವಳಿಗೆ ಆಯಸ್ಸನ್ನ ಡೊನೇಟ್ ಮಾಡ್ಬೇಕಾಗುತ್ತೆ. ಇವಳಿಗೆ ಇದನ್ನ ಡೊನೇಟ್ ಮಾಡಿದ್ರೆ ಬದುಕೋದೇ ಇಲ್ಲ. ಅವಳು ತುಂಬಾನೇ ರಿಕ್ವೆಸ್ಟ್ ಮಾಡ್ತಾಳೆ, ದಯವಿಟ್ಟು ನನ್ನನ್ನು ಬಸ್ ಸ್ಟಾಪ್ ತನಕ ಬಿಟ್ಬಿಡು, ಅಲ್ಲಿ ನನ್ನ ಮಗ ಇರ್ತಾನೆ, ಅವನ್ ನಿಂಗೆ ಆಯಸ್ಸನ್ನ ಕೊಡ್ತಾನೆ. ಡ್ರೈವರ್ ಹೇಳ್ತಾನೆ, ಹಾಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲ, ನಿಮ್ಗೆ ಸಮಯವನ್ನು ಕೊಟ್ಟು ಟಿಕೆಟ್ ಅನ್ನ ತಗೊಳ್ಳೋಕೆ ಆಗೋದಿಲ್ಲ ಅಂತಿದ್ರೆ ನಡ್ಕೊಂಡು ಹೋಗಿ ಇಲ್ಲಿಂದ. ಆದ್ರೆ ವಿಲ್ ನ ತಾಯಿಗೆ ಏನ್ ಮಾಡೋದಕ್ಕೂ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿಂದ ನಡ್ಕೊಂಡು ಹೋದ್ರೆ 1.5 ಗಂಟೆಯಲ್ಲಿ ರೀಚ್ ಆಗೋಕೆ ಸಾಧ್ಯನೇ ಇಲ್ಲ. ಹಾಗೇನೆ ಬಸ್ ನಲ್ಲಿ ಇದ್ದಂತ ಪ್ಯಾಸೆಂಜರ್ಸ್ ಗಳನ್ನೆಲ್ಲ ಕೂಡ ಕೇಳ್ತಾಳೆ, ದಯವಿಟ್ಟು ಯಾರಾದ್ರೂ ಸ್ವಲ್ಪ ಸಮಯವನ್ನ ದಾನ ಮಾಡಿ ಅಂತ. ಆದ್ರೆ ಯಾರು ಕೂಡ ನೋಡೋದಿಲ್ಲ. ಸೊ ಅವಳಿಗೆ ಏನು ಕೂಡ ಈಗ ದಾರಿ ಇಲ್ಲ, ಓಡ್ಕೊಂಡು ಹೋಗ್ತಾನೆ ಇದ್ದಾಳೆ. ಇನ್ನೊಂದು ಕಡೆಯಲ್ಲಿ ವಿಲ್ ಅಂತೂ ತುಂಬಾ ಖುಷಿಯಾಗಿದ್ದಾನೆ. ಅವನ ತಾಯಿಗೋಸ್ಕರ ಹೊಸ ಮನೆಯನ್ನ ಕಟ್ಟೋದಿದೆ. ಹಾಗೇನೆ ಒಂದು ಫ್ಲವರ್ ಅನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಬಸ್ ಸ್ಟಾಪ್ ಅಲ್ಲಿ ತುಂಬಾ ಕಾತಾದ್ಮೇಲೆ ಫೈನಲಿ ಆ ಬಸ್ ಏನೋ ಇಲ್ಲಿಗೆ ಬಂದಿದೆ. ಆದ್ರೆ ಅದರಲ್ಲಿ ಇವನ ತಾಯಿ ಇರ್ಲಿಲ್ಲ. ಇದನ್ನ ನೋಡಿ ಶಾಕ್ ಆಗ್ತಾನೆ. ಮತ್ತೆ ಫ್ಲವರ್ ನಲ್ಲಿ ಬಿಸಾಕಿ ಓಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಅವನಿಗೆ ಅಂದಾಜಾಗಿದೆ ಅವಳು ಯಾವ್ದೋ ಕಷ್ಟಕ್ಕೆ ಸಿಲುಕಿದ್ದಾಳೆ ಅಂತ. ಇನ್ನೊಂದು ಕಡೆ ಇವಳ ತಾಯಿ ರಾಚೆಲ್ ಇದ್ದ ಜಾಗದಲ್ಲಿ ಎಲ್ಲ ಕೇಳ್ತಾಳೆ, ನಮ್ಗೆ ಏನಾದ್ರು ದಾನ ಮಾಡಬಹುದು ಸ್ವಲ್ಪ ಸಮಯವನ್ನ ಅಂತ. ಹಾಗೇನೆ ಟ್ರಕ್ ಅನ್ನೆಲ್ಲ ನಿಲ್ಸೋಕೆ ನೋಡ್ತಾಳೆ. ಆದ್ರೆ ಯಾರು ಕೂಡ ಸಹಾಯ ಮಾಡೋದಕ್ಕೆ ಇಲ್ಲಿ ಬರೋದಿಲ್ಲ. ಅರ್ಧ ಗಂಟೆ ಆಗ್ತಾ ಬರ್ತಿರುವಾಗ ವಿಲ್ ತುಂಬಾ ಸ್ಪೀಡ್ ಅಲ್ಲಿ ಇಲ್ಲಿ ಓಡ್ತಾ ಬರ್ತಾನೆ. ಮತ್ತೆ ರಾಚೆಲ್ ಕೂಡ ಇಲ್ಲಿ ಕಾಣ್ತಾಳೆ. ಇದಂತೂ ತುಂಬಾನೇ ಹೊತ್ತಾಗಿದೆ. ವಿಲ್ಗೆ ಅಂದಾಜಾಗುತ್ತೆ ಇನ್ನೊಂದು ಟೈಮ್ ಇಲ್ಲ, ಅವಳು ಬದುಕೋದು ಕೂಡ ಕಷ್ಟ ಇದೆ. ಸೊ ಕೈಯನ್ನ ಎದುರು ಇಟ್ಕೊಂಡು ಓಡ್ತಾ ಹೋಗ್ತಾನೆ. ರಾಚೆಲ್ ಕೂಡ ಓಡ್ಕೊಂಡೇ ಬರ್ತಿದ್ದಾಳೆ. ಸೊ ಇವಳು ಓಡ್ಕೊಂಡು ಬರ್ತಿದ್ಲು ಕೊನೆಗೆ ಟೈಮೇ ಉಳಿಲಿಲ್ಲ. ಇಲ್ಲಿಗೆ ಬಂದಾಗನೆ ಕರೆಕ್ಟ್ ಆಗಿ ಟೈಮ್ ಮುಗ್ದೋಯ್ತು. ಅಲ್ಲಿ ಇಮಿಡಿಯೇಟ್ ಆಗಿ ಇವಳು ಸತ್ತು ಹೋಗ್ತಾಳೆ. ಇದನ್ನ ನೋಡಿ ವಿಲ್ಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಅವನಿಗೆ ತುಂಬಾನೇ ಆಸೆ ಇತ್ತು ಅವನ ಅಮ್ಮನನ್ನ ತುಂಬಾ
ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಇದರ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಹೆನ್ರಿಯ ಡೆಡ್ ಬಾಡಿ ಇಲ್ಲಿ ಟೈಮ್ ಕೀಪರ್ಸ್ ಗೆ ಸಿಕ್ಕಿರುತ್ತೆ. ಇವರು ಆ ಹೆನ್ರಿಯ ಬಾಡಿಯನ್ನ ನೋಡಿದಾಗ ಗೊತ್ತಾಗುತ್ತೆ ಇವನದು ಕಂಪ್ಲೀಟ್ ಟೈಮ್ ಹೋಗಿದೆ ಮತ್ತೆ ಸತ್ತಿದ್ದಾನೆ ಅಂತ. ಬೇಸಿಕಲಿ ಟೈಮ್ ಕೀಪರ್ಸ್ ಯಾರಂದ್ರೆ ನಮ್ಮಲ್ಲಿ ಹೇಗೆ ಪೊಲೀಸರು ಇದಾರೋ ಆ ರೀತಿನೇ ಈ ಜಾಗ ಫುಲ್ ಪರಿಶೀಲನೆ ಮಾಡಿದ್ದಾರೆ, ಆದ್ರೂ ಕೂಡ ಯಾವುದೇ ಒಂದು ಸಾಕ್ಷಿ ಸಿಕ್ತಿಲ್ಲ ಯಾರು ಇವನನ್ನ ಕೊಂದದ್ದು ಅಂತ. ಹಾಗೇನೆ ಹೇಳ್ಬೇಕಂದ್ರೆ ಈ ಟೈಮ್ ಕೀಪರ್ ನ ಹೆಸರು ರೇಮಂಡ್ ಅಂತ. ಅಂಡ್ ಹಾಗೇನೆ ರೇಮಂಡ್ ಅಲ್ಲಿ ನೋಡ್ತಾನೆ ಮೇಲೆ CCTV ಕಾಣ್ತಾ. ಸೊ CCTV ಫುಟೇಜ್ ಅಲ್ಲಿ ಏನಾದ್ರು ಗೊತ್ತಾಗ್ಬೋದು ಅಂತ ಹೇಳಿ ಅದನ್ನ ಚೆಕ್ ಮಾಡೋದಕ್ಕಂತ ಅವನಲ್ಲಿಂದ ಹೋಗ್ತಾನೆ. ಇನ್ನೊಂದು ಕಡೆ ವಿಲ್ ಗೆ ಅಂದಾಜಾಗುತ್ತೆ ಅವನ ತಾಯಿ ಸಾಯೋದಕ್ಕೆ ಮೇನ್ ರೀಸನ್ ಆಗಿದ್ದಾರೆ ಗ್ರೀನ್ವಿಚ್ ಸಿಟಿಯಲ್ಲಿ ಇರೋರು. ಯಾಕಂದ್ರೆ ಅವಳು ಸತ್ತ ಕಾರಣ ನಿಮ್ಗೆ ಗೊತ್ತೇ ಇದೆ, ಅದು ಸಮಯಕ್ಕೆ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದ ಕಾರಣನೇ ಆಗಿತ್ತು. ಸೊ ಹೇಗಾದ್ರೂ ಅಲ್ಲಿಗೆ ಹೋಗಿ ರಿವೆಂಜ್ ತಗೊಳ್ಬೇಕು ಅಂತ ಹೇಳಿ ಗ್ರೀನ್ವಿಚ್ ಸಿಟಿಗೆ ಹೋಗ್ತಾನೆ ಸೀದಾ ಕಾರಲ್ಲೇ. ಸೊ ತುಂಬಾ ಟ್ರಾವೆಲ್ ಮಾಡಿ ಆದ್ಮೇಲೆ ಫೈನಲ್ ಇಲ್ಲಿಗೆ ರೀಚ್ ಆಗ್ತಾನೆ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಗ್ರೀನ್ವಿಚ್ ಸಿಟಿಗೆ ಬರೋದಕ್ಕಿಂತ ಮೊದಲು 1 ವರ್ಷ ಆಯಸ್ಸನ್ನ ದಾನ ಮಾಡ್ಬೇಕಾಗುತ್ತೆ. ಸೊ ಅವನು 1 ವರ್ಷ ದಾನ ಮಾಡಿ ಸೀದಾ ಒಳಗಡೆ ಎಂಟರ್ ಆಗ್ಬಿಡ್ತಾನೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಅವನಿಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಶ್ರೀಮಂತರಂತೂ ತುಂಬಾನೇ ಚೆನ್ನಾಗಿ ಲೈಫ್ ಸ್ಟೈಲ್ ಅನ್ನ ಇಟ್ಕೊಂಡಿದ್ದಾರೆ. ಯಾರಿಗೂ ಸಾವಿನ ಭಯವೇ ಇಲ್ಲ, ಯಾಕಂದ್ರೆ ಯಾರಿಗೂ ಕೂಡ ಸಾವೇ ಆಗ್ಲಿಲ್ಲ. ಇಲ್ಲಿ ಈವನ್ ಅಲ್ಲಿನ ಬಾಡಿ ಗಾರ್ಡ್ ಗೆ ಕೂಡ ತುಂಬಾನೇ ಸಮಯ ಸಿಕ್ಕಿತ್ತು. ವಿಲ್ನಿಗೆ ಬೇರೆ ಒಂದು ಲೋಕಕ್ಕೆ ಬಂದಾಗೇನೆ ಫೀಲ್ ಆಗುತ್ತೆ. ಯಾಕಂದ್ರೆ ಅವನ ಗೆಟೋ ಸಿಟಿಯಲ್ಲೇ ಪ್ರತಿಯೊಬ್ಬರಿಗೂ 25ನೇ ವರ್ಷ ಆದ್ಮೇಲೆ ಕೇವಲ 24 ಗಂಟೆ ಬದುಕೋಕೆ ಸಿಕ್ತಿತ್ತು. ಸೊ ಅಲ್ಲಿಂದ ವಿಲ್ ಹೋಗ್ತಾನೆ ಒಂದು 5 ಸ್ಟಾರ್ ಹೋಟೆಲ್ಗೆ. ಇಲ್ಲಿ ಒಬ್ಳು ಹುಡುಗಿ ಇವನನ್ನೇ ಗುರಾಯಿಸ್ತಾನೆ ಇದ್ದಾಳೆ. ಏನೋ ಇವನನ್ನ ನೋಡಿದ ತಕ್ಷಣನೇ ಇವಳಿಗೆ ಲವ್ ಆಗಿದೆ ಕಾಣಿಸುತ್ತೆ. ಇನ್ನೊಂದು ಕಡೆ ಟೈಮ್ ಕೀಪರ್ ಆಗಿರುವಂತ ರೇಮಂಡ್ ಅಂತೂ CCTV ಫುಟೇಜ್ ಗಳನ್ನ ಚೆಕ್ ಮಾಡ್ತಾನೆ. ಅದರಲ್ಲಿ ಗೊತ್ತಾಗುತ್ತೆ ಆ ಬ್ರಿಡ್ಜ್ ನಲ್ಲಿ ಹೆನ್ರಿ ಸಾಯೋದನ್ನ ಕರೆಕ್ಟ್ ಆಗಿ ತೋರಿಸಿರೋದಿಲ್ಲ, ಬದಲಾಗಿ ಕೆಲವು ಪಾರ್ಟ್ ಗಳು ರೆಕಾರ್ಡ್ ಆಗಿರುತ್ತವೆ. ಮತ್ತೆ ಅಲ್ಲಿ ಕಾಣುತ್ತೆ ಇವರಿಗೆ ವಿಲ್. ಈಗ ರೇಮಂಡ್ ಮತ್ತು ಅವರ ಟೀಮ್ ತಿಳ್ಕೊಂಡ್ರು ಹೆನ್ರಿ ಸಾವಿಗೆ ಕಾರಣ ಆಗಿದ್ದಾನೆ ವಿಲ್ ಅಂತ. ಸೊ ಅವನ ಬಗ್ಗೆ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅಂತ ಕೇಳ್ಕೊಳ್ತಾನೆ. ಸೊ ಹೀಗೆ ತುಂಬಾನೇ ರಿಸರ್ಚ್ ಮಾಡ್ತಾರೆ ಅವನ ಬಗ್ಗೆ. ಮತ್ತೆ ಗೊತ್ತಾಗುತ್ತೆ ಡೀಟೇಲ್ಸ್ ಅದೇನಂದ್ರೆ ಈ ವಿಲ್ ಅನ್ನುವ ವ್ಯಕ್ತಿ ಅಂತೂ ಅವನ ಬಳಿ ಇರುವಂತ ತುಂಬಾ ಸಮಯಗಳನ್ನ ಖರ್ಚು ಮಾಡಿ ಗ್ರೀನ್ ಸಿಟಿಯ ಬಳಿಗೆ ಬಂದಿದ್ದಾನೆ. ಸೊ ಇದನ್ನೆಲ್ಲ ಕೇಳಿದ್ಮೇಲೆ ರೇಮಂಡ್ ಗೆ ಅಂತೂ ಕನ್ಫರ್ಮ್ ಆಯ್ತು ಪಕ್ಕ ಈ ವಿಲ್ ಹೆನ್ರಿಯನ್ನ ಕೊಂದಿದ್ದಾನೆ ಮತ್ತು ಕೊಂದು ಅವನ ಎಲ್ಲ ಟೈಮ್ ಅನ್ನ ತಗೊಂಡಿದ್ದಾನೆ. ಇನ್ನೊಂದು ಕಡೆ ಗ್ರೀನ್ವಿಚ್ ಸಿಟಿಯಲ್ಲಿ ಪೋಕರ್ ಅನ್ನ ಆಡ್ತಿದ್ದ. ಆದ್ರೆ ಇದೊಂದು ಬೆಟ್ಟಿಂಗ್ ಆಟ. ಆಕ್ಚುಲಿ ಹೇಳ್ಬೇಕಂದ್ರೆ ವಿಲ್ ಅಂತೂ ತುಂಬಾನೇ ಸ್ಮಾರ್ಟ್ ಇದ್ದಾನೆ ಈ ಗ್ಯಾಮ್ಲಿಂಗ್ ಆಟದಲ್ಲಿ. ಇವರೆಲ್ಲ ತಿಳ್ಕೊಳ್ತಾರೆ ಇವನ್ ಏನ್ ಮಾಡ್ತಾನೆ ಜಾಸ್ತಿ ಅಂದ್ರೆ ಗೆಲ್ಲೋದಂತೂ ನಾವೇ ಅಂತ. ಬೈ ದ ವೇ ಇವನ ಹೆಸರು ಫಿಲಿಪ್ ಅಂತ. ಮತ್ತೆ ಇವನ್ ಯಾಕೆ ಸ್ಪೆಷಲ್ ಅಂದ್ರೆ ಇವನ ಬಳಿ ಇವನದೇ ಓನ್ ಆಗಿರುವಂತಹ ಟೈಮ್ ನ ಬ್ಯಾಂಕ್ ಇದೆ. ಹೇಗೆ ನಾವು ಹಣವನ್ನ ಲೋನ್ ಗೆ ಕೊಡ್ತೀವೋ ಆ ರೀತಿನೇ ಇವನ ಬ್ಯಾಂಕ್ ನಲ್ಲಿ ಟೈಮ್ ಅನ್ನ ಲೋನ್ ಗೆ ಕೊಡ್ತಾರೆ. ಅಂಡ್ ಇವಳಿಗೆ ಒಬ್ಳು ಮಗಳಿದ್ದಾಳೆ, ಅವಳ ಹೆಸರು ಸಿಲ್ವಿಯಾ ಅಂತ. ಇವಳು ಅದೇ ಹುಡುಗಿ ಆಗಿದ್ದಾಳೆ ಅಲ್ಲಿ ಹೋಟೆಲ್ ನಲ್ಲಿ ನೋಡ್ತಿದ್ದವಳು. ಸೊ ಈಗ ಏನೋ ಆಟ ಸ್ಟಾರ್ಟ್ ಆಗುತ್ತೆ. ವಿಲ್ ಅವನ ಕಂಪ್ಲೀಟ್ ಟೈಮ್ ಅನ್ನ ಇಲ್ಲಿ ಬೆಟ್ ಮಾಡ್ಬಿಡ್ತಾನೆ. ಸೊ ಓಪೋನೆಂಟ್ ಕೂಡ ಅಷ್ಟೇ ಬೆಟ್ ಮಾಡ್ತಾನೆ ಅಂಡ್ ಇನ್ ದಿ ಎಂಡ್ ಅವನು ಗೆದ್ ಬಿಡ್ತಾನೆ. ಸೊ ಇವನಿಗೆ ಸಿಗುತ್ತೆ 1100 ವರ್ಷಗಳು. ಇದನ್ನ ನೋಡಿ ಫಿಲಿಪ್ ನ ಮಗಳು ತುಂಬಾನೇ ಇಂಪ್ರೆಸ್ ಆಗ್ತಾಳೆ ವಿಲ್ ನ ಬಗ್ಗೆ. ಅವಳು ಹೇಳ್ತಾಳೆ ನನ್ನ ಮನೆಗೆ ನಾಳೆ ರಾತ್ರಿ ಪಾರ್ಟಿಗೆ ಬಾ ಅಂತ. ಅದೇ ರಾತ್ರಿ ನಾವು ನೋಡ್ತೀವಿ ಒಂದು ಐಷಾರಾಮಿ ಕಾರಣ ಬೈ ಮಾಡ್ತಾನೆ ವಿಲ್ ಹಾಗೂ ಅದರಲ್ಲಿ ಪಾರ್ಟಿಗೆ ಬರ್ತಾನೆ. ಮತ್ತೆ ಪಾರ್ಟಿಯಲ್ಲಿ ವಿಲ್ ಹಾಗೂ ಸಿಲ್ವಿಯಾ ತುಂಬಾನೇ ಡ್ಯಾನ್ಸ್ ಮಾಡ್ತಾರೆ. ಅಂಡ್ ಫೈನಲಿ ಸಿಲ್ವಿಯಲ್ಲಿ ಲವ್ ನ ಪ್ರಪೋಸ್ ಮಾಡೋದಕ್ಕೆ ಇದ್ದಾಳೆ. ಆದ್ರೆ ಅದೇ ಟೈಮ್ಗೆ ಅಲ್ಲಿ ರೇಮಂಡ್ ಬರ್ತಾನೆ. ಬಂದು ವಿಲ್ ನ ಎತ್ಕೊಂಡು ಹೋಗ್ತಾನೆ ಅಲ್ಲಿಂದ. ಇಲ್ಲಿ ಸಿಲ್ವಿಯಾ ತಗೊಂಡ್ಲು ಇವನ್ ಹಾಗಾದ್ರೆ ಒಬ್ಬ ಕಳ್ಳ ಆಗಿದ್ದಾನೆ ಅಂತ. ಮತ್ತೆ ಆಗನೆ ಅವನನ್ನ ಸಾಯ್ಲೇಚ್ ಅಂತ ಹೇಳ್ಕೊಂಡು ಕೆಳಗಡೆ ಹೋಗ್ಬಿಡ್ತಾಳೆ. ಇದಾದ್ಮೇಲೆ ರೇಮಂಡ್ ಅಂತೂ ಅವನ ಸಂಪೂರ್ಣ ವರ್ಷನ ಕೂಡ ತೆಗೆದು ಕೇವಲ 2 ಗಂಟೆಗಳ ಚಾನ್ಸ್ ಅನ್ನ ಕೊಡ್ತಾನೆ. ಮತ್ತೆ ರೇಮಂಡ್ ಸೀರಿಯಸ್ ಆಗಿ ಕೇಳ್ತಾನೆ ವಿಲ್ ನೀನ್ ಯಾಕೆ ಹೆನ್ರಿಯನ್ನ ಕೊಂದಿದೀಯಾ? ಅದಕ್ಕೆ ವಿಲ್ ಹೇಳ್ತಾನೆ ನಾನು ಸತ್ಯವಾಗ್ಲೂ ಕೊಲ್ಲಿಲ್ಲ ಅವನನ್ನ, ಅವನೇ ಸ್ವತಃ ಹೋಗಿ ಸತ್ತ. ಮತ್ತೆ ನನ್ಗೆ 115 ವರ್ಷಗಳು ಬದುಕೋಕೆ ಕೊಟ್ಟಿದ್ದ. ರೇಮಂಡ್ ಅಂತೂ ಇದನ್ನ ಅಗ್ರಿ ಮಾಡೋದೇ ಇಲ್ಲ. ಇವನೇನು ಸುಳ್ಳು ಹೇಳ್ತಿದ್ದಾನೆ ಅಂತಾನೆ ತಿಳ್ಕೊಳ್ತಾನೆ. ಇದನ್ನ ನೋಡಿ ವಿಲ್ಗೆ ಕೂಡ ಅಂದಾಜಾಯ್ತು ಈ ರೇಮಂಡ್ ಅಂತೂ ನನ್ನ ಮಾತನ್ನ ಕೇಳೋದೇ ಇಲ್ಲ. ಇವನು ಸುಳ್ಳು ಕೇಸನ್ನ ಹಾಕಿ ನನ್ನ ಪರ್ಮನೆಂಟ್ ಆಗಿ ಕೈದಿಯಾಗಿ ಜೈಲಲ್ಲಿ ಕೂರಿಸ್ತಾನೆ. ಸೊ ಸ್ವಲ್ಪ ಹೊತ್ತು ಕಾಯ್ತಾನೆ. ಇಮಿಡಿಯೇಟ್ ಆಗಿ ಅವನ ಕಡೆಯವರನ್ನೇ ಹೊಡೆದಾಕ್ಬಿಡ್ತಾನೆ ಅಂಡ್ ಆರಾಮ್ಸೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಮತ್ತೆ ಇಮಿಡಿಯೇಟ್ ಆಗಿ ಒಬ್ಬನ ಗನ್ ಅನ್ನ ಕದ್ದು ಸಿಲ್ವಿಯಾನ ಹಿಡಿತಾನೆ. ಅಷ್ಟೆಲ್ಲ ಇವಳನ್ನ ಕೊಲ್ತೀನಿ ಸ್ವಲ್ಪ ಕೂಡ ಮೂವಾದ್ರೆ ಅಂತ ಹೇಳ್ತಾ ಓಡ್ಕೊಂಡು ಹೋಗಿ ಅವನ ಐಷಾರಾಮಿ ಕಾರ್ಗೆ ಹತ್ತೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಸೊ ಅಲ್ಲಿಂದ ಈಗ ಸೀದಾ ಹೋಗ್ತಿದ್ದಾನೆ ಗೆಟೋ ಸಿಟಿಗೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಇವನ ಬಳಿ ಇದೆ ಈಗ ಕೇವಲ 1 ಗಂಟೆ 10 ನಿಮಿಷ ಸಮಯಗಳು. ಸೊ ಅವನು ಕೇಳ್ತಾನೆ ಪ್ಲೀಸ್ ಸಿಲ್ವಿಯಾ ನಿನ್ನ ಸ್ವಲ್ಪ ಸಮಯವನ್ನ ದಾನ ಮಾಡಬಹುದಾ? ಆದ್ರೆ ಸಿಲ್ವಿಯಾ ಕೂಡ ಇವನನ್ನ ಇಗ್ನೋರ್ ಮಾಡ್ತಾಳೆ. ಯಾಕಂದ್ರೆ ಅವಳು ತಿಳ್ಕೊಂಡಿದ್ದಾಳೆ ಇವನೊಬ್ಬ ಕ್ರಿಮಿನಲ್ ಅಂತ. ಸೊ ಇವನಂತೂ ಗಾಡಿಯನ್ನ ತುಂಬಾ ವೇಗವಾಗಿ ಡ್ರೈವ್ ಮಾಡ್ತಾನೆ. ಯಾಕಂದ್ರೆ ಅಟ್ಲೀಸ್ಟ್ ಗೆಟೋ ಸಿಟಿಯಲ್ಲಿ ಯಾರಾದ್ರೂ ಅವರ ಸಮಯವನ್ನ ದಾನ ಮಾಡಬಹುದು ಅಂತ. ಆದ್ರೆ ಅವನು ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಿದ್ದ ಕಾರಣ ಅವನು ಗಮನಿಸಲಿಲ್ಲ ರೋಡ್ ಸೈಡ್ ನಲ್ಲಿ ಮೊಳೆಗಳಿದ್ವು. ಇದರ ಕಾರಣ ಗಾಡಿ ಪಂಚರ್ ಆಗ್ಬಿಡುತ್ತೆ ಮತ್ತೆ ಸೀದಾ ಹಾರ್ಬಿಡುತ್ತೆ ಬ್ರಿಡ್ಜ್ ನ ಕೆಳಗಡೆ. ಸೊ ಇಲ್ಲಿ ದೊಡ್ಡದೊಂದು ಆಕ್ಸಿಡೆಂಟ್ ಆಗುತ್ತೆ ಮತ್ತೆ ಇಲ್ಲಿ ಗಾಜೆಲ್ಲ ಒಡೆದೋಗುತ್ತೆ. ಇಲ್ಲಿ ವಿಲ್ ಹಾಗೂ ಸಿಲ್ವಿಯಾ ಇಬ್ಬರದು ಕೂಡ ಪ್ರಜ್ಞೆ ತಪ್ಪಿರುತ್ತೆ. ಮತ್ತೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಇದೆಲ್ಲ ಪ್ಲಾನ್ ಆಗಿತ್ತು ಫಾರ್ಟಿಸ್ ನದು. ಅವನು ಈ ಬ್ರಿಡ್ಜ್ ನ ಕೆಳಗಡೆ ಈ ಮೊಳೆಗಳನ್ನ ಇಟ್ಟಿದ್ದ. ಸೊ ಫಾರ್ಟಿಸ್ ಇಲ್ಲಿ ಬಂದು ಈ ಸಿಲ್ವಿಯಾನ ಬಳಿದಂತ ಎಲ್ಲಾ ಹೆಸರನ್ನ ತಗೊಂಡು ಕೇವಲ 30 ನಿಮಿಷವನ್ನ ಇಟ್ಬಿಡ್ತಾನೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಇವರಿಗೆ ಪ್ರಜ್ಞೆ ಬರುತ್ತೆ. ಆ ಟೈಮ್ ಅಲ್ಲಂತೂ ಫಾರ್ಟಿಸ್ ಎಸ್ಕೇಪ್ ಆಗಿದ್ದಾನೆ. ಅವಳಿಗಂತೂ ಶಾಕ್ ಆಗುತ್ತೆ. ನನ್ನಲ್ಲಿ ಕೇವಲ 30 ನಿಮಿಷ
ಇರೋದು ಬದುಕೋಕೆ ಅಂತ. ಆದ್ರೆ ಇಲ್ಲಿ ವಿಲ್ ಕೂಡ ಇದ್ದಿರ್ತಾನೆ, ಮತ್ತೆ ಅವನು ಸ್ವಲ್ಪ ದಾನ ಮಾಡ್ತಾನೆ ಸಮಯವನ್ನ, ಇದರಿಂದ ಈಕ್ವಲ್ ಆಗುತ್ತೆ ಇಬ್ರ ಟೈಮ್ ಕೂಡ. ಇಲ್ಲಿಂದ ಸೀದಾ ವಿಲ್ ಹೋಗ್ತಾನೆ ಅವನ ಫ್ರೆಂಡ್ ನ ಮನೆಗೆ. ಅದೇ ಫ್ರೆಂಡ್ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ, ಅವನೊಬ್ಬ ಕುಡುಕಾಗಿದ್ದ, ಮತ್ತೆ ಅವನಿಗೆ 10 ವರ್ಷವನ್ನ ದಾನ ಮಾಡಿದ್ದ. ಸೊ ಅವನ ಮನೆಗೆ ಹೋದಾಗ ಗೊತ್ತಾಗುತ್ತೆ, ಡೋರ್ ಅನ್ನ ಓಪನ್ ಮಾಡ್ತಾರೆ ಅವನ ಹೆಂಡತಿ. ಮತ್ತೆ ಅವಳು ಹೇಳ್ತಾಳೆ ತುಂಬಾನೇ ಕೂಕೊಂಡು, ಎಲ್ಲ ನಿನ್ನ ಕಾರಣದಿಂದಲೇ ಆಗಿದ್ದು, ನಿನ್ನ ಕಾರಣದಿಂದಲೇ ನನ್ನ ಹಸ್ಬೆಂಡ್ ಸತ್ತಿದ್ದಾನೆ. ಯಾಕಂದ್ರೆ ಅವನಿಗೆ ಬದುಕೋಕೆ ಕೊಟ್ಟಿದ್ದಂತ 10 ವರ್ಷವನ್ನ ಅವನು ಕೇವಲ ಆಲ್ಕೋಹಾಲ್ ಕ್ವಾರ್ಟರ್ ಅನ್ನ ಬೈ ಮಾಡ್ಕೊಂಡು ಡೈಲಿ ಕುಡಿತಿದ್ದ, ಮತ್ತೆ ಈಗ ಅವನು ಸತ್ತಿದ್ದಾನೆ. ಸೊ ಈಗ ವಿಲ್ಗೆ ಏನ್ ಮಾಡುದು ಅಂತ ಕೂಡ ಗೊತ್ತಿಲ್ಲ, ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಆದ್ಮೇಲೆ ನೋಡ್ತೇನೆ ಸಿಲ್ವಿಯಾನ ಕಿವಿಯಲ್ಲಿ ಒಂದು ಕಿವಿ ಓಲೆ ಇದೆ. ಸೊ ಸೀದಾ ಹೋಗ್ತಾರೆ ಚಿನ್ನದ ಅಂಗಡಿಗೆ, ಮತ್ತೆ ಅದನ್ನ ಮಾರ್ಬಿಡ್ತಾರೆ. ಇದರ ಪ್ರಕಾರ ಇವರಿಗೆ 2 ದಿನದಷ್ಟು ಟೈಮ್ ಸಿಗುತ್ತೆ. ಅಲ್ಲಿಂದ ದಾರಿಯಲ್ಲಿದ್ದಂತ ಒಂದು ಲ್ಯಾಂಡ್ ಫೋನ್ ಅನ್ನ ತಗೊಂಡು ವಿಲ್ ಕಾಲ್ ಮಾಡ್ತಾನೆ ಸಿಲ್ವಿಯಾನ ತಂದೆ ಫಿಲಿಪ್ಗೆ. ಅವನು ಹೇಳ್ತಾನೆ, ನೀವೇನು ಕೂಡ ಟೆನ್ಷನ್ ಮಾಡಬೇಡಿ, ನಿಮ್ಮ ಮಗಳು ತುಂಬಾ ಸೇಫ್ ಅಲ್ಲಿ ಇದ್ದಾಳೆ. ಹಾಗೇನೆ ನಮ್ಗೆ ಗೊತ್ತಾಗುತ್ತೆ ಫಿಲಿಪ್ ನ ಜೊತೆಗೆ ರೈಮಂಡ್ ಕೂಡ ಇದ್ದ. ಅಷ್ಟೇ ಅಲ್ಲ, ವಿಲ್ ಕೂಡ ಇದನ್ನ ಅಂದಾಜು ಮಾಡ್ಕೊಂಡಿದ್ದ ಅವನಲ್ಲೇ ಇರ್ಬೇಕು ಅಂತ. ಹಾಗೇನೆ ವಿಲ್ ಹೇಳ್ತಾನೆ, ನಾನು ನಿಮ್ಮ ಮಗಳನ್ನ ವಾಪಸ್ ಕೊಡಬಹುದು, ಆದ್ರೆ ಅದರ ಬದಲಾಗಿ 10 ವರ್ಷ ಸಮಯವನ್ನ ನಂಗೆ ದಾನ ಮಾಡಿ. ಅಷ್ಟೇ ಅಲ್ಲ, ಅದು ಬಡವರಿಗೆ ಕೂಡ ದಾನ ಆಗ್ಬೇಕು. ನಾಳೆ ಬೆಳಿಗ್ಗೆ ತನಕ ನಿಮ್ಗೆ ಟೈಮ್ ಇದೆ. ನೋಡೋದಾದ್ರೆ ಈ ಫಿಲಿಪ್ಗೆ ಇದೇನು ದೊಡ್ಡ ಕೆಲಸನೇ ಅಲ್ಲ, ಅವನ ಹತ್ರ ಎಷ್ಟೋ ವರ್ಷಗಳು ಸಮಯ ಇದೆ. ಆದ್ರೆ ಅವನಿಗೆ ಇಷ್ಟ ಇಲ್ಲ ಬಡವರಿಗೆ ಸಮಯ ಸಿಗುವುದು. ಇದಾದ್ಮೇಲೆ ವಿಲ್ ಕರ್ಕೊಂಡ್ ಬರ್ತಾನೆ ಸಿಲ್ವಿಯಾನನ್ನ ಅವನ ಮನೆಗೆ. ಸಿಲ್ವಿಯಾ ಇಲ್ಲಿ ಕೇಳ್ತಾಳೆ, ನಿನ್ಗೆ ಯಾವುದೇ ಫ್ಯಾಮಿಲಿ ಇಲ್ವೋ? ಇದಕ್ಕೆ ವಿಲ್ ಹೇಳ್ತಾನೆ, ನನ್ನ ತಾಯಿ ಸ್ವಲ್ಪ ಹಿಂದೆ ಸತ್ತಿದ್ರು, ಅವರು ಸಾಯೋದಕ್ಕೆ ಕಾರಣ ಆಗಿತ್ತು ಈ ಸಮಯನೇ, ಮತ್ತೆ ಅದು ಕೂಡ ಅವರು ಸತ್ತಿರೋದಕ್ಕೆ ಮೇನ್ ರೀಸನ್ ಆಗಿತ್ತು ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ದು. ಇದನ್ನೆಲ್ಲ ಕೇಳಿದ್ಮೇಲೆ ಸಿಲ್ವಿಯಾನ್ಗೆ ತುಂಬಾನೇ ಎಮೋಷನಲ್ ಆಗುತ್ತೆ. ಹಾಗೇನೆ ಈ ಗೆಟೋ ಸಿಟಿಯನ್ನ ಕಂಪ್ಲೀಟ್ ಆಗಿ ನೋಡ್ತಾಳೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಲ್ಲರೂ ಎಷ್ಟು ಕಷ್ಟ ಪಡ್ತಿದ್ದಾರೆ ಒಂದು ನಿಮಿಷಕ್ಕೋಸ್ಕರ ಕೂಡ, ಹೇಗೆ ಜನರು ಸಾಯ್ತಿದ್ದಾರೆ ಅಂತ. ಸೊ ಹೇಗೆ ಅಲ್ಲಿನ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಇತ್ತು, ಯಾವ ರೀತಿ ಟ್ಯಾಕ್ಸ್ ಎಲ್ಲ ಹೆಚ್ಚು ಮಾಡ್ತಿದ್ರು, ಎಲ್ಲವನ್ನ ಕೂಡ ನೋಡಿದ್ಮೇಲೆ ಗೊತ್ತಾಯ್ತು ಅವಳ ತಂದೆ ಫಿಲಿಪ್ ಇದನ್ನೇ ಯಾವುದನ್ನು ಕೂಡ ಕೇರ್ ಮಾಡೋದಿಲ್ಲ, ಅಂಡ್ ಅವನೇ ಈ ಸಿಸ್ಟಮ್ ನ ಹೆಡ್ ಆಗಿದ್ದಾನೆ. ಅವನಿಲ್ಲಿ ಸತ್ತಿರೋ ಜನಗಳ ವಯಸ್ಸನ್ನ ತಗೊಳ್ತಾನೆ. ಸೊ ಇದೆಲ್ಲ ಆದ್ಮೇಲೆ ವಿಲ್ ಹಾಗೂ ಸಿಲ್ವಿಯಾ ತುಂಬಾ ಒಳ್ಳೆ ಬಾಂಡಿಂಗ್ ಅಲ್ಲಿ ಇದ್ದಾರೆ. ಸಿಲ್ವಿಯಾ ಅವನ ಹತ್ರ ಕೇಳ್ಕೊಳ್ತಾಳೆ, ನಾನೊಮ್ಮೆ ಫೋನ್ ಮಾಡಿ ಬರ್ತೀನಿ ಅಂತ. ಸೊ ಲ್ಯಾಂಡ್ ಫೋನ್ ಅಲ್ಲಿ ಹೇಳ್ತಾಳೆ, ನಂಗೆ ನಿಮ್ಮ ಹೆಲ್ಪ್ ಬೇಕಾಗಿದೆ ಡ್ಯಾಡ್. ಅದೇ ಟೈಮ್ಗೆ ಸಿಲ್ವಿಯಾನಿಗೆ ವಿಲ್ ಬಂದು ಗನ್ ಅನ್ನ ಕೊಟ್ಟಿರ್ತಾನೆ, ಸೇಫ್ಟಿಗೆ ಬೇಕಾಗುತ್ತೆ ಅಂತ. ಸೊ ಇದಾದ್ಮೇಲೆ ವಾಪಸ್ ಮಾತಾಡ್ತಾ ಇರುವಾಗ ಇಲ್ಲಿ ಟೈಮ್ ಕೀಪರ್ ರೇಮಂಡ್ ಬರ್ತಾನೆ, ಮತ್ತೆ ಗನ್ ಅನ್ನ ಪಾಯಿಂಟ್ ಮಾಡ್ತಾನೆ ವಿಲ್ ನಿಗೆ. ರೇಮಂಡ್ ಇಲ್ಲಿ ವಿಲ್ ಅನ್ನ ಕೊಲ್ಲೋದ್ರಲ್ಲೇ ಇದ್ದ. ಆದ್ರೆ ಅದೇ ಟೈಮ್ಗೆ ಸಿಲ್ವಿಯಾ ನೋಡ್ತಾಳೆ ರೇಮಂಡ್ ಅನ್ನ ಅವಳು ಶೂಟ್ ಮಾಡ್ತಾಳೆ. ಮತ್ತೆ ಅದೇ ಟೈಮ್ಗೆ ವಿಲ್ ಕೂಡ ಎದ್ಕೊಂಡು ಬರ್ತಾನೆ ಗನ್ ಅನ್ನ ಪಾಯಿಂಟ್ ಮಾಡ್ಕೊಂಡು. ಅದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ರೇಮಂಡ್ ನ ಕೈಗೆ ಮಾತ್ರ ಬಿದ್ದಿದ್ದದು. ಸೊ ಅಲ್ಲಿ ಸ್ವಲ್ಪ ರಕ್ತ ಬರ್ತಿದೆ. ಅಂಡ್ ಸಿಲ್ವಿಯಾ ಕೂಡ ಇಲ್ಲಿಗೆ ಬರ್ತಾಳೆ. ಇಲ್ಲಿ ಮೊದಲನೇದಾಗಿ ವಿಲ್ ನೋಡ್ತಾನೆ ರೇಮಂಡ್ ನ ಟೈಮ್ ಅನ್ನ. ಇಲ್ಲಿ ಗೊತ್ತಾಗುತ್ತೆ ರೇಮಂಡ್ ಕೇವಲ 2 ಗಂಟೆ ಬದುಕೋದ್ರಲ್ಲಿದ್ದಾನೆ. ಸೊ ವಿಲ್ ಗೆ ಅರ್ಥ ಆಯ್ತು ಇದರಿಂದ ಟೈಮ್ ಕೀಪರ್ಸ್ ಗಳನ್ನು ಕೂಡ ತುಂಬಾ ಕೆಳ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಬೈ ದ ವೇ ಪ್ರತಿದಿನ ಒಂದೊಂದು ದಿನದಷ್ಟು ಟೈಮ್ ಸಿಗ್ತಾ ಇತ್ತು ಇವರಿಗೆ, ಆದ್ರೆ ಖರ್ಚು ಕೂಡ ತುಂಬಾನೇ ಇದೆ. ಸೊ ಇಲ್ಲಿ ನಮ್ಮ ವಿಲ್ 2 ಗಂಟೆಯನ್ನು ಇವನಿಗೆ ಕೊಟ್ಬಿಟ್ಟು ಗಾಡಿಯನ್ನು ಎತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೆ ಇವರು ಎತ್ಕೊಂಡು ಹೋಗಿದ್ದು ರೇಮಂಡ್ ನ ಕಾರ್ ಆಗಿತ್ತು. ಮತ್ತೆ ಈಗ ಕಾರಲ್ಲಿ ನಾವು ನೋಡ್ತೀವಿ ಒಂದು ಕ್ಲಿಯರ್ ಆಗುತ್ತೆ, ಸಿಲ್ವಿಯಾ ಕೂಡ ಈಗ ಕ್ರೈಮ್ ನ ಲಿಸ್ಟ್ ಅಲ್ಲಿ ಬಂದಿದ್ದಾಳೆ, ಯಾಕಂದ್ರೆ ಅವಳು ಗುಂಡನ ಹಾರಿಸಿದ್ಲು ರೇಮಂಡ್ ಗೆ. ಮತ್ತೆ ಇಲ್ಲಿ ವಿಲ್ ಗೆ ತುಂಬಾ ವಿಷಯವನ್ನ ಸಿಲ್ವಿಯಾ ಹೇಳ್ತಾಳೆ ಫಿಲಿಪ್ ನ ಬಗ್ಗೆ. ನನ್ನ ತಂದೆ ಫಿಲಿಪ್ ಅಂತೂ ನನ್ನನ್ನ ಒಂದು ಪಂಜರದಲ್ಲಿ ಹಾಕಿ ಸಾಕಿದಾಗೆ ಅನಿಸ್ತಿತ್ತು. ನಿಜ ಜೀವನ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ, ಆದ್ರೆ ಯಾವಾಗ ನಾನು ಗೆಟೋ ಸಿಟಿಗೆ ಬಂದೆ ನಂಗೆ ಎಲ್ಲ ಗೊತ್ತಾಗ್ಬಿಡ್ತು. ಒಂದು ಸಮಯ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ಅಂತ ಹೇಳ್ತಾಳೆ. ಅಷ್ಟೆಲ್ಲ ಬಡವರ ಜೊತೆಗೆ ತುಂಬಾನೇ ಕೆಟ್ಟ ಕೆಲಸ ಆಗ್ತಿದೆ, ಹಾಗಾಗಿ ವಿಲ್ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಇವರಿಬ್ರು ಕೂಡ ಗ್ರೀನ್ ವಿಚ್ ಸಿಟಿಯ ಬಳಿಗೆ ಹೋಗಿ ಅಲ್ಲಿದ್ದಂತ ಕೆಲವರು ಶ್ರೀಮಂತರನ್ನ ಹಿಡಿತಾರೆ, ಗನ್ ಅನ್ನ ಪಾಯಿಂಟ್ ಮಾಡ್ತಾರೆ, ಜೊತೆಗೆ ಅವರ ಬಳಿ ಇದ್ದಂತ ಸಮಯವನ್ನ ಸ್ವಲ್ಪ ಹೇಳ್ಕೊಳ್ತಾರೆ. ಇದಾದ್ಮೇಲೆ ಸಿಲ್ವಿಯಾ ಹೇಳ್ತಾಳೆ, ನಾವು ಗ್ರೀನ್ ವಿಚ್ ಸಿಟಿಗೆ ಹೋಗಿ ಅಲ್ಲಿನ ಬ್ಯಾಂಕ್ ನಿಂದ ಸಮಯವನ್ನ ಸ್ಟೋರ್ ಮಾಡುವಂತ ಕ್ಯಾಪ್ಸೂಲ್ ಇದೆಲ್ಲ ಅದನ್ನ ಕದಿಯೋಣ. ಸೊ ಇದರ ಪ್ರಕಾರ ಬ್ಯಾಂಕ್ ಗೆ ಹೋಗ್ತಾರೆ ಸೀದಾ, ಮತ್ತೆ ಗಾಜನ ಹೊಡ್ಕೊಂಡು ಎಂಟ್ರಿ ಹೊಡಿತಾರೆ. ಫಸ್ಟ್ ಗೆ ಅವಳು ಬ್ಯಾಂಕ್ ಲೂಟಿ ಮಾಡೋಕೆ ಬಂದಿದ್ಲು ಅವಳ ತಂದೆ ಫಿಲಿಪ್ ನ ಬ್ಯಾಂಕ್ ಅನ್ನ. ಇಲ್ಲಿದ್ದಂತ ಎಲ್ಲಾ ಕ್ಯಾಪ್ಸೂಲ್ಸ್ ಅನ್ನ ತೆಗಿತಾರೆ. ಇದಾದ್ಮೇಲೆ ಸೀದಾ ಗೆಟೋ ಸಿಟಿಗೆ ಬರ್ತಾರೆ, ಮತ್ತೆ ಎಲ್ಲ ಬಡವರಿಗೂ ಕೂಡ ಅದನ್ನ ದಾನ ಮಾಡ್ತಾರೆ. ಸೊ ಹೀಗೆ ಲೂಟಿ ಮಾಡಿದ ಕಾರಣ ಪೂರ್ತಿ ಸರ್ಕಾರಕ್ಕೆ ಗೊತ್ತಾಗಿದೆ. ಇದರಿಂದ ಇವರ ಮೇಲೆ ಬೌಂಟಿ ಹಾಕ್ತಾರೆ. ಅದೇನಂದ್ರೆ ಯಾರು ಇವರಿಬ್ಬರನ್ನ ಹಿಡಿತಾರೋ ಅವ್ರಿಗೆ 10 ವರ್ಷ ಸಮಯವನ್ನ ಕೊಡ್ತೀವಿ. ಈ ಎಲ್ಲ ನ್ಯೂಸ್ ಅನ್ನ ಕೇಳಿ ಫಾರ್ಟಿಸ್ ಇದಾನಲ್ಲ ಗ್ಯಾಂಗ್ಸ್ಟರ್, ಅವ್ರಿಗೆ ಅನ್ಸುತ್ತೆ ಇನ್ನೊಂದು ಇವರನ್ನ ಹಿಡಿಲೇಬೇಕು, 10 ವರ್ಷವನ್ನ ತಗೊಳ್ಬೇಕು ಅಂತ. ಇನ್ನೊಂದು ಕಡೆ ಬೆಳಿಗ್ಗೆ ಆಗ್ಲಿ ನೈಟ್ ಆಗ್ಲಿ ವಿಲ್ ಹಾಗೂ ಸಿಲ್ವಿಯಾ ಎಸ್ಕೇಪ್ ಆಗ್ತಿದ್ರು. ಇದಾದ್ಮೇಲೆ ಇವರೊಂದು ಹೋಟೆಲ್ ಅಲ್ಲಿ ಅಡಗೋಕೆ ನೋಡ್ತಾರೆ. ಇವರ ಬಳಿ ಬೇಕಾದಷ್ಟು ಟೈಮ್ ಇದೆ, ಯಾಕಂದ್ರೆ ಅವರು ಕ್ಯಾಪ್ಸೂಲ್ಸ್ ಅನ್ನ ಕದ್ದಿದ್ರು. ಸೊ ಇದರಿಂದ ಇವರು ಹೋಟೆಲ್ ಅನ್ನೇ ಬುಕ್ ಮಾಡ್ಬಿಟ್ರು. ಇನ್ನೊಂದು ಕಡೆ ಫೋರ್ಟಿಸ್ ಅಂತ ಇವರನ್ನ ಹುಡುಕ್ತಾ ಆ ಹೋಟೆಲ್ ಇರುವ ಬದಿಯಲ್ಲೇ ಒಂದು ಜಾಗದಲ್ಲಿ ಕಾರನ್ನ ತರ್ತಾನೆ. ಕೆಲವು ಗೆಟೋ ಸಿಟಿಯ ಬಡವರನ್ನ ಹಿಡ್ಕೊಂಡು ವಿಲ್ ಹಾಗೂ ಸಿಲ್ವಿಯಾನ ಬಗ್ಗೆ ತುಂಬಾನೇ ಕೇಳ್ತಾನೆ. ಆದ್ರೆ ಈ ಬಡವರಿಗೆ ತುಂಬಾನೇ ಖುಷಿಯಾಗಿದೆ ವಿಲ್ ಹಾಗೂ ಸಿಲ್ವಿಯಾನ ಬಗ್ಗೆ, ಯಾಕಂದ್ರೆ ಪ್ರತಿ ಬಡವರಿಗೂ ಕೂಡ ಅವರು ತುಂಬಾ ಸಮಯವನ್ನ ದಾನ ಮಾಡಿದ್ರು. ಸೊ ನಾವು ಸತ್ರು ತೊಂದ್ರೆ ಇಲ್ಲ, ಅವ್ರ ಬಗ್ಗೆ ಹೇಳೋದು ಬೇಡ ಅಂತ ಹೇಳಿ ಪ್ರಿಪೇರ್ ಆಗಿದ್ರು. ಆದ್ರಲ್ಲಿ ಫಾರ್ಟಿಸ್ ನ ಕಡೆಯವನಂತೂ ಒಬ್ಬ ತುಂಬಾನೇ ಖತರ್ನಾಕ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಬಂದ. ಆಗ ಒಬ್ಬನಿಗೆ ತುಂಬಾನೇ ಭಯ ಆಯ್ತು. ಸೊ ಅವನು ಹೇಳ್ತಾನೆ ಯಾವ ಹೋಟೆಲ್ ಅಲ್ಲಿ ಅವರು ಅಡಗಿದ್ದಾರೆ ಅಂತ ಭಯದಲ್ಲೇ. ಸೊ ಆಗ ನಾವು ನೋಡ್ತೀವಿ ಸ್ವಲ್ಪ ಹೊತ್ತಲ್ಲೇ ಈ ಹೋಟೆಲ್ ಒಳಗಡೆ ಬಂದು ನುಗ್ಬಿಡ್ತಾರೆ. ಮತ್ತೆ ಇಲ್ಲಿ ವಿಲ್ ಹಾಗೂ ಸಿಲ್ವಿಯಾನ ಹಿಡ್ದಾಕ್ಬಿಟ್ರು. ಸೊ ಇವರಿಬ್ಬರನ್ನ ಕೂಡ ಹಿಡ್ದಾದ್ಮೇಲೆ ಫಾರ್ಟಿಸ್ ಹೇಳ್ತಾನೆ, ನಾವೊಂದು ಟೈಮ್ ಬ್ಯಾಟಲ್ ಮಾಡೋಣ, ನಾನು ನಿಂಗೆ ಚಾಲೆಂಜ್ ಕೊಡ್ತಿದ್ದೀನಿ, ಅದೇ ಆರ್ಮ್ ರೆಸ್ಲಿಂಗ್. ಗೆದ್ರೆ ನಿಂಗೆ ವಯಸ್ಸು ಸಿಗುತ್ತೆ, ಹೋದ್ರೆ ನಿನ್ನ ಕಂಪ್ಲೀಟ್ ಜೀವನೇ ಹೋಗುತ್ತೆ. ಸೊ ವಿಲ್ ಕೂಡ ಅಂದಾಜು ಮಾಡ್ಕೊಳ್ತಾನೆ, ಇವನಂತೂ ಇದನ್ನ ಬಿಟ್ಕೊಡೋದಿಲ್ಲ, ಸೊ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡೋಣ ಅಂತ. ಸೊ ಇಲ್ಲಿ ಆರ್ಮ್ ರೆಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಫಾರ್ಟಿಸ್ ಅಂತೂ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ, ಹಾಗೆ ವಿಲ್ ಕೂಡ ಕಡಿಮೆ ಇಲ್ಲ. ಫಾರ್ಟಿಸ್ ಅಂತೂ ತುಂಬಾನೇ ಫೋರ್ಸ್ ಆಗ್ತಿದ್ದಾನೆ ಕೈಗೆ, ಆದ್ರೆ ವಿಲ್ ಅಂತೂ ತುಂಬಾ ಚಿಲ್ ಆಗಿದ್ದಾನೆ, ಆದಷ್ಟು ಕಡಿಮೆ ವೇಟ್ ಅನ್ನು ಕೊಡ್ತಿದ್ದಾನೆ. ಒಂಥರ ಸೋಲೋ ತರಾನೇ ಕಾಣ್ತಿದೆ ಇಲ್ಲಿ. ಆದ್ರೆ ಯಾವಾಗ ಅವನ ಲೈಫ್ ನ
ಅದು 5 ಸೆಕೆಂಡ್ ಉಳಿಯುತ್ತೆ. ಆಗ ಅವನ ಕಂಪ್ಲೀಟ್ ಫೋರ್ಸ್ ಅನ್ನ ಹಾಕ್ಬಿಡ್ತಾನೆ ಮತ್ತೆ ಒಂದೇ ಸೆಕೆಂಡ್ ಗೆ ಸಡನ್ ಆಗಿ ಕೆಳಗಡೆ ಮಾಡ್ಬಿಡ್ತಾನೆ ಕೈಯನ್ನು. ಫಾರ್ಟಿಸಿಗಂತೂ ನಂಬೋಕೆನೆ ಆಗ್ತಿಲ್ಲ ಏನಾಗ್ತಿದೆ ಇದು ಅಂತ. ಇದಾದ್ಮೇಲೆ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ ಇವನೊಂದು ಕೇವಲ 10 ಸೆಕೆಂಡ್ ಉಳಿತಿದೆ. ಹಾಗೇನೆ ಅವನ ಕಡೆಯವರು ಸ್ವಲ್ಪ ನೋಡ್ತಾರೆ, ನಮ್ಮ ಬಾಸ್ ಅಂತೂ ಸಾಯೋದ್ರಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಇದೇ ಒಳ್ಳೆ ಟೈಮ್ಗೆ ಅವರಿಲ್ಲಿ ಕೆಡಿಸೋಕೆ ಬಂದಿದ್ರು. ಆದ್ರೆ ಅದಕ್ಕಿಂತ ಮುಂಚೆನೆ ವಿಲ್ ಅವನ ಗನ್ ಅನ್ನು ತಗೊಳ್ತಾನೆ ಮತ್ತೆ ಅವನ ಎಲ್ಲಾ ಕಡೆಯವರನ್ನ ಕೂಡ ಶೂಟ್ ಮಾಡ್ಬಿಡ್ತಾನೆ. ಹಾಗೇನೆ ಫಾರ್ಟಿಸ್ ನ ಟೈಮ್ ಕೂಡ ಇಲ್ಲಿ 0 ಆಗುತ್ತೆ. ಅವನು ಕೂಡ ಸತ್ತು ಬಿದ್ದು ಬಿಡ್ತಾನೆ. ಮತ್ತೆ ವಿಲ್ ಹಾಗೂ ಸೆಲ್ವಿಯಾ ಅಲ್ಲಿಂದ ಸ್ಪೀಡ್ ಆಗಿ ಎಸ್ಕೇಪ್ ಆಗ್ಬಿಡ್ತಾರೆ ಮತ್ತೆ ಸೀದಾ ಹೋಗ್ತಾರೆ ಹೋಟೆಲ್ ನ ಟಾಪ್ ಫ್ಲೋರ್ ಗೆ. ಆದ್ರೆ ಹೊರಗಡೆ ಕಾಣ್ತಿದೆ ಎಲ್ಲ ಶಾಪ್ ನಲ್ಲೂ ಎಲ್ಲಾ ಐಟಮ್ ಗಳಿಗೆ ಕೂಡ ಸಮಯವನ್ನ ಹೆಚ್ಚು ಮಾಡಿದ್ದಾರೆ, ಅಂದ್ರೆ ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇದನ್ನ ನೋಡಿ ಇಬ್ಬರಿಗೂ ಕೂಡ ಬೇಜಾರಾಗ್ಬಿಡುತ್ತೆ, ಯಾಕಂದ್ರೆ ಇನ್ನು ಬದುಕೋದೇ ಕಷ್ಟ ಇದೆ. ವಿಲ್ ತುಂಬಾ ಬೇಜಾರಲ್ಲಿ ಹೇಳ್ತಾನೆ, ನಂಗೇನು ಬಡವರಿಗೆ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ ಕಾಣಿಸುತ್ತೆ, ನಾವೇನ್ ಮಾಡಿದ್ರು ಅವರು ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತಾರೆ, ಇದರಿಂದ ಎಲ್ಲ ವೇಸ್ಟ್ ಆಗುತ್ತೆ. ಸೆಲ್ವಿ ಹೇಳ್ತಾಳೆ, ಇಲ್ಲ ಅಲ್ಲಿ ಏನಾದ್ರೂ ಪ್ಲಾನ್ ಮಾಡಬಹುದು ಕಾಣಿಸುತ್ತೆ. ಅದಕ್ಕೆ ವಿಲ್ ಹೇಳ್ತಾನೆ, ನಮ್ಗೆ ಒಂದೇ ಒಂದು ಚಾನ್ಸ್ ಇರೋದು, ಅದೇನಂದ್ರೆ ಎಲ್ರಿಗೂ 1 ಲಕ್ಷದಷ್ಟು ಸಮಯವನ್ನ ಕೊಡ್ಬೇಕು, ಆದ್ರೆ ಅದು ಕಷ್ಟ ಇದೆ. ಆದ್ರೆ ಇಲ್ಲಿ ಸೆಲ್ವಿ ಒಂದು ಪ್ಲಾನ್ ಅನ್ನ ಮಾಡಿದಾಳೆ. ಈಗ ಬೆಳಿಗ್ಗೆ ಆಗಿರುತ್ತೆ ಮತ್ತೆ ಫಿಲಿಪ್ ಅವನ ಬಾಡಿ ಗಾರ್ಡ್ ನ ಜೊತೆಗೆ ಬಂದಿರ್ತಾನೆ. ಆದ್ರೆ ಅವನ ಆಫೀಸ್ಗೆ ಇಲ್ಲಿ ಸಿಲ್ವಿಯಾ ಬಂದ್ಬಿಟ್ಲು, ಅದು ಕೂಡ ಗನ್ ಅನ್ನ ಹಿಡ್ಕೊಂಡು ಮತ್ತೆ ಹೇಳ್ತಾಳೆ ಸರೆಂಡರ್ ಮಾಡ್ತಿದ್ದೀನಿ ಅಂತ. ಎಲ್ಲಾ ಗಾರ್ಡ್ಸ್ ಗಳು ಕೂಡ ಅವಳ ಮೇಲೆನೆ ಗನ್ ಅನ್ನ ಪಾಯಿಂಟ್ ಮಾಡಿದ್ರು. ಆದ್ರೆ ಸ್ವಲ್ಪ ಹೊತ್ತಲ್ಲಿ ನಾವು ನೋಡ್ತೀವಿ ಇವನಿಗೆ ಒಬ್ಬ ಗನ್ ಅನ್ನ ಪಾಯಿಂಟ್ ಮಾಡ್ತಾನೆ. ನೋಡಿದಾಗ ಗೊತ್ತಾಗುತ್ತೆ ಇವನ ಯಾವುದೇ ಬಾಡಿ ಗಾರ್ಡ್ ಅಲ್ಲ, ವಿಲ್ ಆಗಿದ್ದಾನೆ. ಸೊ ಹೀಗೆ ಅವನನ್ನ ಟಾರ್ಗೆಟ್ ಮಾಡ್ಕೊಂಡು ಅವನ ಬ್ಯಾಂಕ್ ನ ಬಳಿಗೆ ಹೋಗ್ತಾರೆ. ಸೊ ಇವನ ಬ್ಯಾಂಕ್ ನ ಬಳಿಗೆ ಬಂದಾಗ ಗೊತ್ತಾಗುತ್ತೆ ಇಲ್ಲಿ ಒಂದು ಕ್ಯಾಪ್ಸೂಲ್ ಇದೆ, ಇದರಲ್ಲಿ 10 ಲಕ್ಷ ಸಮಯ ಕೂಡ ಇದೆ. ಹಾಗೇನೆ ಇದರಲ್ಲಿ ಇರುವ ಒಂದೊಂದು ವರ್ಷ ಕೂಡ ಒಬ್ಬೊಬ್ಬ ಬಡವನದ್ದು ಶ್ರಮ ಆಗಿತ್ತು. ಸೊ ಇದನ್ನ ಅವರು ಎತ್ಕೊಂಡು ಹೋಗ್ತಾರೆ. ಮತ್ತೆ ಈ ವಿಷಯ ಗೊತ್ತಾಗುತ್ತೆ ರೇಮಂಡ್ ಗೆ. ಅವನು ಸೀದಾ ಅವರನ್ನ ಹಿಡಿಬೇಕು ಅಂತ ಹೇಳಿ ಗಾಡಿಯನ್ನ ಎತ್ಕೊಂಡು ಹೋಗ್ತಾನೆ. ಬಟ್ ಡ್ರೈವಿಂಗ್ ಮಾಡ್ತಿರುವಾಗ ರೇಮಂಡ್ ನೋಡ್ತಾನೆ ಅವನ ಕೈಯನ್ನ. ನೋಡಿದಾಗ ಗೊತ್ತಾಗುತ್ತೆ 44 ನಿಮಿಷಗಳು ಮಾತ್ರ ಇವನ ಹತ್ರ ಟೈಮ್ ಇದೆ. ಸೊ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತಾನೆ ಫಿಲಿಪ್ ಗೆ ಮತ್ತೆ ಹೇಳ್ತಾನೆ, ಕ್ಯಾಪ್ಸೂಲ್ ನ ಮುಖಾಂತರ ನಂಗೆ ಸಮಯವನ್ನ ಡೊನೇಟ್ ಮಾಡಿ, ನಾನು ಸಾಯೋದ್ರಲ್ಲಿದ್ದೇನೆ. ಬಟ್ ಇವನಿಗೆ ಟೈಮ್ ಟ್ರಾನ್ಸ್ಫರ್ ಮಾಡೋದಕ್ಕೂ ಕೂಡ ಟೈಮ್ ಇಲ್ಲ, ಯಾಕಂದ್ರೆ ಅವನಿಗೆ ಫೈನಲಿ ಈ ಗಾಡಿ ಚೇಂಜ್ ಮಾಡ್ತಾ ಸಿಕ್ಬಿಡ್ತು. ಸೊ ಅವನ್ ಪ್ಲಾನ್ ಮಾಡ್ತಾನೆ ಫಸ್ಟ್ ಅವರನ್ನ ಹಿಡಿಬೇಕು ಅಂತ, ಯಾಕಂದ್ರೆ ಅವರ ಬಳಿ ಇರುವಂತಹ ಕ್ಯಾಪ್ಸೂಲ್ ಅಲ್ಲಿ ಇದೆ ತುಂಬಾನೇ ಸಮಯಗಳು. ಮತ್ತೆ ಅದನ್ನ ಬಡವರಿಗೆ ಕೊಟ್ಬಿಟ್ರೆ ಎಲ್ಲಾ ಬಡವರು ಶ್ರೀಮಂತರಾಗಿ ಆಗ್ಬಿಡ್ತಾರೆ, ಇದರಿಂದ ಪೂರ್ತಿ ಸಿಸ್ಟಮೇ ಹಾಳಾಗ್ಬಿಡುತ್ತೆ. ಸೊ ದೂರದಿಂದಲೇ ಗನ್ ಅನ್ನೆಲ್ಲ ಫೈರ್ ಮಾಡ್ತಾ ಹೋಗ್ತಿದ್ದಾರೆ ಈ ಕಾರ್ಗೆ. ಆದ್ರೆ ವಿಲ್ ಮತ್ತೆ ಸೆಲ್ವಿಯಾ ಸ್ಪೀಡ್ ಆಗಿ ಹೋಗ್ತಿದ್ದಾರೆ. ಮತ್ತೆ ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿ ಸೈಡ್ ಗೆ ಹೋಗಿ ಫೈನಲಿ ಗೆಟೋ ಸಿಟಿಯ ಬಳಿ ಬಂದ್ಬಿಡ್ತಾರೆ. ಮತ್ತೆ ಇಮಿಡಿಯೇಟ್ ಆಗಿ ಅವರಲ್ಲಿದ್ದಂತ ಕ್ಯಾಪ್ಸೂಲ್ ಅನ್ನ ಈ ಒಂದು ಮಗುವಿಗೆ ಕೊಟ್ಬಿಡ್ತಾರೆ. ಇದರಿಂದ ಎಲ್ಲ ಬಡವರು ಕೂಡ ಇದನ್ನ ಹಂಚ್ಕೊಳ್ಬಹುದು. ಅಂಡ್ ಇವರಿಂದ ಎಸ್ಕೇಪ್ ಆಗಿರೋ ಕಾರಣ ಅವ್ರಿಗೆ ಅಂದಾಜಾಗಿದೆ ಪಕ್ಕ ಇಲ್ಲಿಗೆ ಈಗ ರೇಮಂಡ್ ಬರ್ತಾನೆ ಅಂತ. ಅದಕ್ಕೋಸ್ಕರ ಗೆಟೋ ಸಿಟಿಯನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಇಲ್ಲಿ ಫನ್ ಫ್ಯಾಕ್ಟ್ ಏನಂದ್ರೆ ಇವರೇನು ಅಲ್ಲಿನ ಬಡವರಿಗೆ ಸಮಯವನ್ನ ಕೊಟ್ಬಿಟ್ರು, ಆದ್ರೆ ಇವರ ಬಳಿ ಸಮಯ ತುಂಬಾನೇ ಕಡಿಮೆ ಇದೆ. ಅಂಡ್ ತುಂಬಾನೇ ಅಲ್ಲಿಂದ ಓಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಫೈನಲಿ ರೇಮಂಡ್ ಇವರನ್ನ ಹುಡುಕೆ ಬಿಡ್ತಾನೆ. ರೇಮಂಡ್ ಇವನಿಗೆ ತುಂಬಾನೇ ಬೆದರಿಕೆ ಹಾಕ್ತಾನೆ, ಪಕ್ಕ ಟೈಮ್ ಅನ್ನ ವಾಪಸ್ ಕೊಟ್ಬಿಡಿ ಇಲ್ಲಾಂದ್ರೆ ನೀವು ಸಾಯ್ತೀರಾ ಅಂತ. ಅದಕ್ಕೆ ವಿಲ್ ಹೇಳ್ತಾನೆ, ನಿಂಗ್ ನೆನಪಿದೆಯಲ್ಲ ರೇಮಂಡ್, ಆ ದಿನ ನೀನು ಸಾಯಕ್ಕಿದ್ದೆ, ನಾನು ನನ್ನ 2 ಗಂಟೆ ದಾನ ಮಾಡದಿರ್ತಿದ್ರೆ. ಆದ್ರೆ ಇಷ್ಟು ಮಾತಾಡ್ತಾ ಟೈಮ್ ವೇಸ್ಟ್ ಆಗ್ತಿರುವಾಗ ಗೊತ್ತಾಯ್ತು ಇಲ್ಲಿ ಒಂದು ಟ್ವಿಸ್ಟ್. ಅದೇನಂದ್ರೆ ರೇಮಂಡ್ ನೋಡಿಲ್ಲ ಅವನ ಕೈಯಲ್ಲಿ ಎಷ್ಟು ಟೈಮ್ ಇದೆ ಅಂತ. ಸೊ ಇಲ್ಲಿ ಉಳಿದಿತ್ತು 5 ಸೆಕೆಂಡ್. ಮತ್ತೆ ಆ 5 ಸೆಕೆಂಡ್ ಗಳು ಕೂಡ ಖಾಲಿ ಆಗುತ್ತೆ, ಇಮಿಡಿಯೇಟ್ ಆಗಿ ಸತ್ ಬಿಡ್ತಾನೆ. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ವಿಲ್ ಹಾಗೂ ಸೆಲ್ವಿಯನ್ಗೆ ಈಗ ಬದುಕೋಕೆ ಚಾನ್ಸ್ ಇದೆ ಕೇವಲ 1 ನಿಮಿಷಗಳು. ಅಂಡ್ ಇಲ್ಲಿ ಸಹಾಯ ಮಾಡೋದಕ್ಕೆ ಕೂಡ ಯಾರು ಕೂಡ ಕಾಣ್ತಿಲ್ಲ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇವರು ಗೇಟೋ ಸಿಟಿಯನ್ನೇ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಸೊ ತುಂಬಾನೇ ಬೇಜಾರಾಗುತ್ತೆ. ಒಂದು ಹಗ್ ಅನ್ನು ಮಾಡ್ತಾರೆ. ಬಟ್ ವಿಲ್ ಗೆ ಒಂದು ಐಡಿಯಾ ಹೊಳೆಯುತ್ತೆ. ದೂರದಲ್ಲಿ ನಮ್ಗೆ ಗಾಡಿ ಕಾಣುತ್ತೆ ರೇಮಂಡ್ ನದ್ದು. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಫಿಲಿಪ್ ನ ಗಾಡಿಗೆ ಅಂದ್ರೆ ಅವನ ಗಾಡಿಯಲ್ಲಿ ಒಂದು ಕ್ಯಾಪ್ಸೂಲ್ ಇತ್ತು. ಸೊ ಅದಕ್ಕೆ ಹಾಕಿದ್ದಾರೆ ಸ್ವಲ್ಪ ಸಮಯವನ್ನ. ಸೊ ಅಲ್ಲಿಗೆ ಅವನು ಓಡ್ಕೊಂಡು ಹೋಗಿ ಸಮಯವನ್ನ ಫಿಲ್ ಮಾಡ್ತಾನೆ. ಸೊ ಓಡ್ಕೊಂಡೋಗಿ ಸಿಲ್ವಿಯನ್ಗೆ ಇದನ್ನ ದಾನ ಮಾಡ್ಬೇಕು ಅಂತ ಹೇಳಿ ಓಡಿದಾಗ ಅದೊಂದು ಫ್ಲಾಶ್ ಬ್ಯಾಕ್ ಕೂಡ ಕಾಣುತ್ತೆ. ಆ ದಿನ ಇದೇ ರೀತಿ ಅವನ ತಾಯಿ ಕೂಡ ಸತ್ತಿದ್ದದ್ದು ಸೇಮ್ ಇದೇ ರೀತಿ ಓಡ್ಕೊಂಡು ಬರ್ತಿದ್ರು, ಆದ್ರೆ ಕೈ ಹಿಡಿಯೋ ಹೊತ್ತಿನಲ್ಲೇ ಅದು ಮಿಸ್ ಆಯ್ತು. ಸೊ ಇಲ್ಲಿ ಸಿಲ್ವೆ ಸಾಯ್ತಾಳ. ಅಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕರೆಕ್ಟ್ ಟೈಮ್ಗೆ ಅವನು ಕೈಯನ್ನ ಹಿಡಿತಾನೆ ಫಸ್ಟ್ ಗೆನೆ, ಇಲ್ಲ ಅಂದಿದ್ರೆ ಅವಳು ಇಮಿಡಿಯೇಟ್ ಆಗಿ ಸಾಯ್ತಿದ್ಲು. ಸೊ ಕರೆಕ್ಟ್ ಆದ ಟೈಮ್ಗೆ ಅವನು ಹಿಡಿದ್ಬಿಟ್ಟ. ಸೊ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಇಬ್ರು ಕೂಡ ಜೊತೆಗಾದ್ರು. ಅಷ್ಟೆಲ್ಲ ಪೂರ್ತಿ ಗೇಟೋ ಸಿಟಿ ಈಗ ಬಡವರ ಸಿಟಿ ಆಗ್ಲಿಲ್ಲ, ಈಗ ಕಂಪ್ಲೀಟ್ ಆಗಿ ಎಲ್ಲಾನು ಚೇಂಜ್ ಆಗಿದೆ. ಎಲ್ಲರೂ ಅವರಿಗೆ ಬೇಕಾದಾಗೆ ಜೀವನವನ್ನ ಕಂಟಿನ್ಯೂ ಮಾಡ್ತಾರೆ. ಹೀಗೆ ಕತೆ ಕೂಡ ಮುಗಿಯುತ್ತೆ. ಸೊ ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು, ಈ ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡ್ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ.